Shubhodaya. Good morning. Happy morning to all of you. Hope I am audible. ನನ್ನ ಮಾತು ಕೇಳ್ತಾ ಇದೆ ಮತ್ತು ನಾನು ಕಾಣ್ತಾ ಇದ್ದೀನಿ. Yes, sir. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಥ್ಯಾಂಕ್ಸ್ ಅ ಲಾಟ್. ಐ ಆಮ್ ಸೋ Yeah. ಎಕ್ಸೈಟೆಡ್. ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಷನ್ ಇರುತ್ತೆ. ಅದನ್ನ Okay. ಕಲಿಯಕ್ಕೆ ಹೋಗ್ತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ವಿಜುವಲೈಸೇಷನ್. ಓಕೆ, ಬಿಫೋರ್ ದಟ್ ಅವರ್ ರಿಚುವಲ್ಸ್, ಭಸ್ತ್ರಿಕಾ ಪ್ರಾಣಾಯಾಮ, ಮೂರ್ Okay. ಸರಿ 10 ಸೆಟ್, 3 ಸೆಟ್ 10 ಕೌಂಟ್. ಓಕೆ, 1 2 Okay. 3 ಗೋ. 3. ಒನ್ ಸೆಟ್, ಸೆಕೆಂಡ್ ಸೆಟ್, ಸೆಕೆಂಡ್ ಸೆಟ್, ಥರ್ಡ್ ಸೆಟ್, ಮೂರು ಸೆಟ್ ಆಯ್ತು. ಫ್ಯಾಂಟಾಸ್ಟಿಕ್, ವೆಲ್ ಡನ್, ಎಕ್ಸಲೆಂಟ್, ಎಕ್ಸಲೆಂಟ್ ಜಾಬ್ ಆಲ್ ಆಫ್ ಯು. ಈಗ ನಮ್ಮ ಅಪರಿಮಿತ ವರ್ಲ್ಡ್, ನಮ್ಮ ಇನ್ಫಿನಿಟಿ ಸಾಮರ್ಥ್ಯನ ಹೆಕ್ಕಿ ತೆಗೆಯೋ ಸಮಯ. ಈಗ ನಾವೇನು ಅಪರಿಮಿತರು ಅನ್ನೋದನ್ನ ಜಗತ್ತಿಗೆ ತೋರಿಸೋ ಸಮಯ. ಓಕೆ, ಸೊ ಬಲವಾದ ಘೋಷಣೆಗಳಿಗೆ ನಾವು ಮಾಡ್ತೀವಿ. ಅದು ಯೋಧರ ಘೋಷಣೆಗಿಂತ ಅತ್ಯಂತ ತೀವ್ರವಾಗಿರ್ಬೇಕು. ನಾವು ಹೇಳ್ಕೋಬೇಕು. ಓಕೆ, ರೆಡಿ ಸ್ಟಡಿ, 1 2 3 ಗೋ. ಅಪರಿಮಿತ, Perimeter. ನಾನು ಅಪರಿಮಿತ, Perimeter. ನಾನು ಅಪರಿಮಿತ, Perimeter. ನಾನು ಅಪರಿಮಿತ. ನನ್ನಿರೋ ಸಾಮರ್ಥ್ಯನ ನಾನು ತೆಗೆದು ನನ್ನ ಜೀವನದಲ್ಲಿ ಏನೇನ್ ಬೇಕೋ ಎಲ್ಲ ಸಾಧಿಸ್ತೀನಿ. ಆದ್ರಿಂದ ನಾನು ಈ ಪ್ರೋಸೆಸ್ ಅಲ್ಲಿ ಇದ್ದೀನಿ. ನನಗೆಲ್ಲಾನು ಸಾಧ್ಯ ಇದೆ. ಥ್ಯಾಂಕ್ ಯು ಗೈಸ್. ಫಸ್ಟ್ ಕ್ವಶನ್ ಯಾವಾಗ್ಲೂ ಕೇಳತ್ತಾರ, ಎಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ನಿನ್ನೆ ಅಫರ್ಮೇಷನ್ಸ್ ಮಾಡಿದ್ರಿ, ಮಾಡ್ಲಿಕ್ಕೆ ಆಯ್ತಾ? ಯಾರಿಗಾದ್ರು ಏನಾದ್ರು ಸಮಸ್ಯೆಗಳು ಬಂತ? ಅಫರ್ಮೇಷನ್ ಇಸ್ ವೆರಿ ವೆರಿ ಪವರ್ಫುಲ್ ಟೂಲ್ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ಬರೀ ಗೋಲ್ ಇಟ್ಕೊಂಡ್ರೆ ಸಾರಲ್ಲ, ಅಫರ್ಮೇಷನ್ಸ್ ಮಾಡಬೇಕು. ಅದು ನಮ್ಮ ಸುಪ್ತ ಮನಸ್ಸನ್ನ, ಈಗ ನಾವು ಏನು ಸ್ಥಿತಿಲಿದ್ದೀವಿ, ಈಗ ನಮ್ಮ ಏನು ಒಂದು ವ್ಯಕ್ತಿತ್ವ ಇದೆ, ಈಗ ನಮ್ಮ ಏನು ಗ್ರಹಿಕೆ ಇದೆ ಒಂದು ವಿಚಾರದ ಬಗ್ಗೆ, ಅದನ್ನ ಬದಲಾಯಿಸಕ್ಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದು ಅಫರ್ಮೇಷನ್ಸ್. ಅಂದ್ರೆ ಎಂಟೈರ್ ನಮ್ಮ ಪರ್ಸನಾಲಿಟಿನೇ ಅಥವಾ ಒಂದು ಅಭ್ಯಾಸ ಏನಿದೆ, ನಾವು ಪ್ರತಿದಿನ ಏನ್ ಮಾಡ್ತೀವಿ ಅಭ್ಯಾಸನ ಬದಲಾಯಿಸಕ್ಕೆ, ಅಥವಾ ಲಿಮಿಟಿಂಗ್ ಬಿಲೀಫ್ನ, ಸೀಮಿತ ನಂಬಿಕೆಗಳನ್ನ ಶಕ್ತಿಯುತ ನಂಬಿಕೆಗಳನ್ನಾಗಿ ಎಂಪವರ್ಡ್ ಬಿಲೀಫ್ಸ್ ಆಗಿ ಬದಲಾಯಿಸುತ್ತೆ. ಯಾವಾಗ ನಮ್ಮ ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಆಗುತ್ತೋ, ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ನಮ್ಮ ಆಕ್ಷನ್ಸ್ ಪಾಸಿಟಿವ್ ಆಗಿರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಮತ್ತೆ ನಮ್ಗೇನು ಸುತ್ತಮುತ್ತ ಕಾಣ್ತಾ ಇರಲ್ಲ ಅದೆಲ್ಲ ಕಾಣ್ತಾ ಹೋಗುತ್ತೆ. ಮುಂಚೆ ಸಂಪನ್ಮೂಲಗಳು ಇರುತ್ತೆ, ನಮ್ಗೆ ಕಾಣ್ತಾ ಇರಲ್ಲ, ಈಗ ಕಾಣಕ್ ಶುರು ಆಗುತ್ತೆ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗತ್ತೆ. ಹಾಗಾಗಿ ನಮ್ಗೆ ಅಪಾರ್ಚುನಿಟಿಗಳು, ಜನಗಳು, ಸಹಾಯ ಮಾಡೋರೆಲ್ಲ ಕಾಣ್ತಾ ಇರ್ತಾರೆ, ಕಾಣಕ್ ಸಿಗ್ತಾ ಇರ್ತಾರೆ. ನಮ್ಗೆ ಇವಾಗ ನೋಡುವಂತಹ ಒಳಮನಸ್ಸು ಜಾಗೃತ ಆಗಿ, ಒಳ ಕಣ್ಣು ಓಪನ್ ಆಗಿರುತ್ತೆ. ದಾಟ್ಸ್ ಹೌ ಇಟ್ ಇಸ್. ಕ್ಲಿಯರ್? ಸೊ ಹೋಪ್ ಯು ಆಲ್ ಆರ್ ಡೂಯಿಂಗ್ ದ್ಯಾಟ್. ಯಾರು ಮಾಡಿದ್ದೀರಾ? ನನ್ನ ಅಫರ್ಮೇಷನ್ಸ್ ಎಲ್ಲ ಏನಾದ್ರು ಕಷ್ಟ ಆಯ್ತಾ ಯಾರಿಗಾದ್ರು? ಮಾಡ್ಲಿಕ್ಕೆ ಆಯ್ತಾ? ಎನಿ ಕನ್ಫ್ಯೂಷನ್ಸ್? ನೋ ಆನ್ಸರ್. ಮಾಡಿದಿರ ಅಂತ ಭಾವಿಸ್ಲಾ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ನೋಡ್ತಾ ಇದ್ದೀನಿ ಫೇಸ್ಬುಕ್ ಅಲ್ಲಿ, ಅದು ಪ್ರೈವೇಟ್ ಫೇಸ್ಬುಕ್, ದಯವಿಟ್ಟು ಅಲ್ಲಿ ನೀವು ಮಾಡಿದಿರ ಇಲ್ವೋ ಅಂತ ಹಾಕಿ. ಯಾಕದ್ ಹಾಕ್ಬೇಕು ಅಂದ್ರೆ, ಅದು ಒಂದು ಅಭ್ಯಾಸ. ನಾವೀಗ ಮಾಡ್ತಾ ಇರೋದೇನಪ್ಪಾ ಅಂತ ಹೇಳಿ, ಈಗಿನ ಅಭ್ಯಾಸದಿಂದ ಹೊರಗಡೆ ಬಂದು ಸಕ್ಸಸ್ಫುಲ್ ಪರ್ಸನ್ ಏನು ಅಭ್ಯಾಸಗಳನ್ನ ಮಾಡ್ತಾ ಇದ್ದಾನೆ ಅಥವಾ ಹವ್ಯಾಸಗಳನ್ನ ಇಟ್ಕೊಂಡಿದ್ದಾನೆ, ಹ್ಯಾಬಿಟ್ ಅನ್ನು ಇಟ್ಕೊಂಡಿದ್ದಾನೆ, ಅದನ್ನ ನಾನು ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ ಅರ್ಥ ತಿಳ್ಕೊಳ್ಳಿ. ಅವ್ನು ಏನೇನ್ ಮಾಡ್ತಾನೆ ಅದೆಲ್ಲ ನಾನು ಮಾಡ್ತಾ ಹೋಗ್ಬೇಕು. ಆಕೆ ಏನೇನ್ ಮಾಡ್ತಾಳೆ ಅದನ್ನೆಲ್ಲ ನಾನು ಅಳವಡಿಸ್ಕೊಂಡು ಹೋಗ್ಬೇಕು. ಆಗ್ಲೇನೆ ಆತನಿಗೆ ಏನೇನ್ ಸಿಗ್ತಾ ಇದೆ ನನಗೆ ಸಿಗಕ್ ಸಾಧ್ಯ. ನಾನು ಹೀಗೆ ಇರ್ತೀನಿ, ನಾನು ಇರೋ ಹಾಗೆ ಇರ್ತೀನಿ, ನನ್ಗೆಲ್ಲ ಸಿಗಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಅದು ನಿಮ್ಗೆಲ್ಲ ಅನುಭವ ಆಲ್ರೆಡಿ ಆಗಿದೆ. ಎಸ್ ಸರ್ ನೋ?
ಎಸ್ ಸರ್ ಯಾ ಹಾಗಾಗಿ ನಾವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು. ಸಕ್ಸಸ್ಫುಲ್ ಪರ್ಸನ್ ಏನ್ ಮಾಡ್ತದೆ ಅಂತ ವಾಚ್ ಮಾಡಿ ಅದನ್ನ ಅಳವಡಿಸ್ಕೋಬೇಕು. ಈಗಲೂ ಅದೇ ನೀವು ಮಾಡ್ತಾ ಇರೋದು ಈಗೆಲ್ಲ. ಏನಿಲ್ಲ ಜ್ಞಾನ ಸಿಗ್ತಾ ಇದೆ, ಅದನ್ನ ಹೇಗೆ ಅಳವಡಿಸ್ಕೋಬೇಕು ಅಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಜೀವನದಲ್ಲಿ ಡಿಫ್ರೆಂಟ್ ಆಗಿ ಏನೋ ಒಂದು ಆಗ್ತಾ ಇರುತ್ತೆ. ಸ್ಲೋ ಆಗಾದ್ರೂ ಸರಿ ಆಗ್ತಾ ಇರುತ್ತೆ. ಬಟ್ ಅಳವಡಿಸ್ಕೊಂಡ್ರೆ, ಜ್ಞಾನ ಮಾತು ತಗೊಂಡ್ರೆ ಸಾಲಲ್ಲ. ಆಕ್ಷನ್, ವಿತೌಟ್ ಆಕ್ಷನ್ ಜ್ಞಾನ ಆಸ್ ಗುಡ್ ಆಸ್ ಒಂದು ಕನಸು. ಕನಸಿಗೂ ನನಸಿಗೂ ವ್ಯತ್ಯಾಸ ಏನಂದ್ರೆ ಕೂತ್ಕೊಂಡು ಹಗಲು ಕನಸು. ಇದು ಹಿಂಗಿದೆ, ಹೇಗಿದೆ ಹೇಗಿದೆ ನಾನು ಮಾಡ್ತೀನಿ. ಇರ್ಬೋದು 0.05% ಬದಲಾವಣೆ ಆಗೋದಕ್ಕೂ 99% ಬದಲಾವಣೆ ಆಗೋದಕ್ಕೂ ಹೇಗೆ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಹಾಗಾಗಿ ಐ ಜಸ್ಟ್ ವಾಂಟ್ ಟು ಆಸ್ಕ್, ಫೇಸ್ಬುಕ್ ಅಲ್ಲಿ ಯಾರಿಗೆ ಅಕ್ಸೆಸ್ ಇಲ್ವಾ ಅಥವಾ ಏನಕ್ಕಲ್ಲಿ ಆಗ್ತಾ ಇಲ್ಲ, ಅದಿದ್ರೆ ಸಮಸ್ಯೆ ಇದ್ರೆ ಹೇಳಿ. ಅದು ಪ್ರೈವೇಟ್ ಫೇಸ್ಬುಕ್, ನಮ್ಮ ಕಮ್ಯುನಿಟಿ ಮಾತ್ರ ನೋಡುವಂಥದ್ದು. ಅದರಲ್ಲಿ ಹಾಕಿದ್ರೆ ಇಂಟರಾಕ್ಷನ್ ಆಗಿರುತ್ತೆ. ನಾಳೆಯಿಂದ ಬಹುಶಃ ನಾನು ನಮ್ದು LMS ಫೀಡ್ ಕಳಿಸ್ತೀನಿ ಇಮಿಡಿಯೇಟ್ ಆಗಿ, ಅವಾಗ್ಲೇನೆ ಅಪ್ಡೇಟ್ ಮಾಡಬೇಕು ಅಂತ. ಇವತ್ತಿಗೆ ಸದ್ಯಕ್ಕೆ ನಮ್ಗೇನಿದೆ ಫೇಸ್ಬುಕ್ ಅಲ್ಲಿ ಹಾಕೋ ಅಭ್ಯಾಸ ಮಾಡ್ಕೊಳ್ಳಿ. ಅದು ಒಂದು ಬದಲಾವಣೆ. ಅದು ನಮ್ಮ ಕಂಫರ್ಟ್ ಝೋನ್ ಇಂದ ಈಚೆ ಬರೋದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಲ್ವಾ? ನಿಮ್ಗೆ ನಿಜವಾಗ್ಲೂ ಈಗ ಜ್ಞಾನ ಸಿಗ್ತಾ ಇದೆ ಅಂದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಡ. ದಟ್ಸ್ ಯುವರ್ ಚಾಯ್ಸ್. ಐ ವಿಲ್ ನಾಟ್ ಫೋರ್ಸ್ ಯು ಗೈಸ್. ಯಾ, ಥ್ಯಾಂಕ್ ಯು. ಹ್ಮ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಒನ್ಸ್ ಅಗೇನ್ ಲೆಟ್ಸ್ ಮೂವ್ ಆನ್. ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೆಟ್ ಮೀ ನೋ ಯು ಆರ್ ಏಬಲ್ ಟು ಸಿ ದ ಸ್ಕ್ರೀನ್. ಯಾಕೋ ಸ್ಟಿಲ್ ಆಗ್ತಾ ಇದೆ ಸರ್, ವಾಯ್ಸ್ ಕಟ್ ಆಗಿ. ವಾಯ್ಸ್ ಕಟ್ ಆಗ್ತಾ ಇದೆಯಾ? ಹಲೋ, ಮಾತು ಕೇಳ್ತಾ ಇಲ್ವಾ? ಸರಿ ಇದೆ ಆಗ್ತಾ ಸರ್, ಇದೆ. ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ದಿ ಕನ್ಫರ್ಮೇಶನ್. ಈಗ ಇವತ್ತು ಏನಿದೆ ನಮಗೆ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ದೊಡ್ಡದು ಮಾಡ್ಬೇಕಾ? ಸಕ್ಸಸ್ಫುಲ್ ಪ್ರಿನ್ಸಿಪಲ್, 64 ಪ್ರಿನ್ಸಿಪಲ್ ತತ್ವಗಳಲ್ಲಿ ಕೇವಲ ಒಂದೊಂದು ಅಳವಡಿಸ್ಕೊಂಡೆ ನಾವು ಸಕ್ಸಸ್ ಆಗ್ತೀವಿ. ಅಂತದ್ರಲ್ಲಿ ನಾವು 64 ಪ್ರಿನ್ಸಿಪಲ್ಸ್ ನ ಕಲಿಯಕ್ಕೆ ಹೋಗ್ತಾ ಇದೀವಿ. ಮತ್ತು ಇವತ್ತೊಂದು ದಿನ 11ನೇ ಪ್ರಿನ್ಸಿಪಲ್, ಅಂದ್ರೆ 11ನೇ ದಿನಕ್ಕೆ 11 ಅತಿ ಪ್ರಮುಖವಾದಂತಹ ತತ್ವವನ್ನ ನಾವು ಕಲಿತಾ ಇದ್ದೀವಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಂದ್ರೆ ಕಾಣಿಸ್ತಾ ಇದೆ ಅಂತ ಹಾಕಿ, ಎಸ್ ಅಂತ ಹಾಕಿ. ಕಾಣ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಸೊ ನಿನ್ನೆ ನಾವು ರಿಲೀಸ್ ದ ಬ್ರೇಕ್ಸ್, ನಾವು ನಮ್ಮ ಗುರಿ ಕಡೆ ಹೋಗೋದಕ್ಕೆ ನಮ್ಮ ಅಡೆತಡೆಗಳನ್ನ ರಿಲೀಸ್ ಮಾಡ್ಕೊಂಡ್ವಿ. ಹೇಗೆ? ಅಫರ್ಮೇಷನ್ಸ್ ಮಾಡೋ ಮೂಲಕ, ಅಂದರೆ ಪಾಸಿಟಿವ್ ಅಫರ್ಮೇಷನ್ ಅಥವಾ ಸಕಾರಾತ್ಮಕ ದೃಢೀಕರಣ ಅನ್ನ ಮಾಡಿದ್ವಿ. ಈಗ ಏನ್ ಮಾಡ್ತಿದೀವಿ? ಸಿ ವಾಟ್ ಯು ವಾಂಟ್, ಗೆಟ್ ವಾಟ್ ಯು ಸಿ ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು ತಮ್ಮ 11ನೇ ಸೂತ್ರ ಅಥವಾ ತತ್ವದಲ್ಲಿ, ಯಶಸ್ಸಿನ ತತ್ವದಲ್ಲಿ. ಏನಂಗಂದ್ರೆ, ನೀವು ಏನನ್ನ ನೋಡಲು ಇಚ್ಛಿಸ್ತೀರೋ ಅದನ್ನೇ ನೋಡಿ, ಹಾಗೂ ಏನನ್ನ ನೋಡಿರೋ ಅದನ್ನೇ ಪಡಿತೀರಿ. ಯಾರ್ಯಾರು ಅರ್ಥ ಆಯ್ತಾ? ಹ್ಮ್ ನೀವು ಏನನ್ನ ನೋಡ್ಬೇಕು ಅಂತ ಇಚ್ಛಿಸ್ತೀರೋ ಅದನ್ನೇ ನೋಡ್ತೀರಾ. ಪ್ರಪಂಚದಲ್ಲಿ ನಾವು ಏನ ನೋಡ್ಬೇಕು ಅಂತ ಅನ್ಕೊಂತೀವಿ, ಮನಸ್ಸಲ್ಲಿ ಏನ ಪಡಿಬೇಕು ಅಂತ ಅನ್ಕೊಂತೀವೋ ಅದನ್ನೇ ನೋಡ್ತೀವಿ. ಮತ್ತೆ ಏನನ್ನ ಪಡಿಬೇಕು ಅಂತ ಏನೋ ನೋಡ್ತಾ ಇರ್ತೀವಿ ಪದೇ ಪದೇ, ಅದನ್ನ ಪಡಿತೀರಿ ಅಂತ. ಹೇಗೆ ಅಂತ ನೋಡುವ. ಏನು ನೋಡೋದು ಅಂದ್ರೆ, ಐನ್ಸ್ಟೀನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಇಸ್ ಎವ್ರಿಥಿಂಗ್, ಇಟ್ ಈಸ್ ದ ಪ್ರಿವ್ಯೂ ಆಫ್ ಲೈಫ್ಸ್ ಕಮಿಂಗ್ ಅಟ್ರಾಕ್ಷನ್ಸ್. ಐನ್ಸ್ಟೀನ್ ಗೊತ್ತಲ್ಲ, ಹೆಸರಾಂತ ವಿಜ್ಞಾನಿ. ಐನ್ಸ್ಟೀನ್ ಸೂತ್ರಗಳೆಲ್ಲರಿಗೂ ಗೊತ್ತಿದೆ. ಇಮ್ಯಾಜಿನೇಷನ್ ಇಸ್ ಎವ್ರಿಥಿಂಗ್ ಅಂತಾರೆ. ಫಸ್ಟ್ ಕೂತ್ಕೊಂಡು ಕಲ್ಪಿಸ್ಕೊಳ್ಳೋದೇ ಎಲ್ಲಾನು. ಮೊಟ್ಟ ಮೊದಲಿಗೆ ನಾವು ಕನಸುಗಳನ್ನ ಶುರು ಮಾಡೋದು ಹೇಗೆ? ಫಸ್ಟ್ ಯೋಚನೆ ಮಾಡ್ತೀವಿ. ಆ ಥಾಟ್ ಮನ್ಸಿಗೆ ಬಂದಿದ ತಕ್ಷಣ ಅದ್ರ ಬಗ್ಗೆ ಕಲ್ಪನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ವಾ? ಅದೆಲ್ಲ ಸಹಜ, ಎಲ್ಲರೂ ಮಾಡುವಂಥದ್ದೇ. ದಟ್ ಇಸ್ ಪ್ರಿವ್ಯೂ. ಅಂದ್ರೆ ಮುಂದೆ ನನಗೆ ಆ ಗೋಲನ್ನು ಅಚೀವ್ ಮಾಡಿದಾಗ ನಾನು ಹೇಗಿರ್ತೀನಿ ಅನ್ನೋದು ಕೂಡ ಕೆಲವೊಮ್ಮೆ ಅಚೀವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಗಾಡಿ ತಗೊಳ್ತೀವಿ, ಆ ಗಾಡಿನ ಓಡಿಸ್ತಾ ಇರ್ತೀವಿ, ಹೇಗೆ ಫೀಲ್ ಆಗ್ತೀವಿ.
ನಮ್ಗೆ ಗೊತ್ತಿಲ್ಲದೇನೆ ನಾವು ವಿಜುವಲೈಸೇಷನ್ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಆದ್ರೆ ಎಫೆಕ್ಟಿವ್ ಆಗಿ ಮಾಡ್ತೀವಾ ಇಲ್ವಾ ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. ಓಕೆ, ಹಾಗಿದ್ಮೇಲೆ ನಾವು ಅನ್ಕೊಳ್ಳೋದೆಲ್ಲ ಆಗ್ಬಿಡ್ಬೇಕು. ಬಟ್ ಕೆಲವೊಂದು ಆಗ್ತಾ ಇಲ್ಲ, ಯಾಕೆ, ಏನು ಅಡೆತಡೆಗಳು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂತೀವಿ. ಪರಿಣಾಮಕಾರಿಯಾದಂತಹ ದೃಶ್ಯೀಕರಣ ಮಾಡ್ಬೇಕಾಗತ್ತೆ. ಬರೀ ಕನಸು ಕಾಣೋದಲ್ಲ, ಅದು ಹಗಲುಗನಸಾಗತ್ತೆ. ಅದನ್ನ ಕಾರ್ಯರೂಪಕ್ಕೆ ಬರುವಂತೆ ಮಾಡುವುದು ಹೇಗೆ ಅನ್ನೋದನ್ನ ಜಾಕ್ ಕ್ಯಾನ್ಫೀಲ್ಡ್ ಅವರು ವಿವರವಾಗಿ ಇಲ್ಲಿ ಹೇಳ್ತಾರೆ. ಅದು ರೆಡಿ? ಎಲ್ಲ ತಿಳ್ಕೊಳಕ್ ರೆಡಿ ಇದ್ದೀರಾ? ಯಾ ಸೊ ವಿಜುವಲೈಸೇಷನ್ ಅಂದ್ರೆ ದೃಶ್ಯೀಕರಣ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಐ ನೋ, ಈಗ ಅಫರ್ಮೇಶನ್ ಅನ್ನೋದು ನಾವು ಕನ್ನಡದವರಾದ್ರೂ ಸಹಿತ ಈಸಿ ಅರ್ಥ ಮಾಡ್ಕೊಳ್ಳೋದು. ಸಕಾರಾತ್ಮಕ ದೃಢೀಕರಣ ಅಂದ್ರೆ ಏನಪ್ಪ ಈ ತರ ಇದೆ ಅಂತ ಅನ್ಸುತ್ತೆ ಸರ್ನು, ನಿಮ್ಗೆ ಯಾರಿಗಾರು ಅನ್ಸಿದ್ಯಾ? ಅದೇ ರೀತಿ ವಿಜುವಲೈಸೇಷನ್ ಅಂದ್ರೆ ಈಸಿ, ದೃಶ್ಯೀಕರಣ ಅಂದ್ರೆ ಸ್ಪಷ್ಟ ಕನ್ನಡ. ಅದು ಚೂರು ಏನಪ್ಪ ಈ ತರ ಇದೆ ಅಂತ ಅನ್ಸೋದು ಸಹಜ. ಸೊ ನಿಮ್ಗೆ ಯಾವುದು ಈಸಿ ಇದೆ, ಸುಲಭ ಇದೆ, ಅದನ್ನ ನೀವು ತಗೋಬಹುದು. ವಿಜುವಲೈಸೇಷನ್ ಅಂತ ನಾನು ಬಳಕೆ ಮಾಡ್ತೀನಿ, ಯಾಕಂದ್ರೆ ದೃಶ್ಯೀಕರಣ ಆಲ್ರೆಡಿ ಅದರ ಮೀನಿಂಗ್ ಗೊತ್ತಿದೆ. ವಿಜುವಲೈಸೇಷನ್ ಈಸ್ ವೆರಿ ವೆರಿ ಪವರ್ಫುಲ್. ಹೇಗೆ? ಇಟ್ ಆಕ್ಟಿವೇಟ್ಸ್ ದಿ ಕ್ರಿಯೇಟಿವ್ ಪವರ್ಸ್. ದ ಮೂಮೆಂಟ್ ವಿ ಸ್ಟಾರ್ಟ್ ಟು ವಿಜುವಲೈಸ್ ಅಬೌಟ್ ಸಮಥಿಂಗ್, ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆ ಏನಂತ ಒಂದು ಗುಣ ಇದೆ, ಅದನ್ನ ಎದುರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಮ್ಯಾಜಿನೇಷನ್ ಅನ್ನೋದೇ ಒಂದು ಕ್ರಿಯಾಶೀಲತೆ. ಇಮ್ಯಾಜಿನ್ ಮಾಡ್ಕೋತೀನಿ ಅಂದ್ರೆ ಕನಸಲ್ಲ, ಇಮ್ಯಾಜಿನೇಷನ್. ಆ ಒಂದು ಕೆಲಸನ ಈಗ ಯಾವುದೋ ನಾನು ನ್ಯಾಷನಲ್ ಲೆವೆಲ್ ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿದ್ದೀನಿ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದೆ ಎಷ್ಟೋ ಜನಕ್ಕೆ ಕಷ್ಟ. ಕ್ರಿಯೇಟಿವಿಟಿ ಇರಬೇಕು. ಕ್ರಿಯೇಟಿವಿಟಿನ ಕಲಿಯೋ ತರ ಒಂದು ಸಹಾಯನ ವಿಜುವಲೈಸೇಷನ್ ತಂತ್ರ ಮಾಡುತ್ತೆ ನಮಗೆ, ಅಲ್ವಾ? ಕ್ರಿಯೇಟಿವ್ ಆಗಿ ಅಂದ್ರೆ ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ, ಬೇರೆ ಏನೇನೋ ಯೋಚನೆಗಳು ಮಾಡ್ತೀವಿ. ಮೇ ಬಿ ಒಂದು ಕುದುರೆ, ಅದಕ್ಕೆ ಎರಡು ರೆಕ್ಕೆ, ಯಾ ಅದು ಹಾರೋದು, ಅದ್ರ ಮೇಲೆ ಕೂತ್ಕೊಳ್ಳೋದು, ಕರ್ಕೊಂಡು ಹೋಗೋದು. ಅಥವಾ ನಾನೀಗ ಹವಾಯಿ ದ್ವೀಪದಲ್ಲಿ ಹಾಲಿಡೇ ಎಂಜಾಯ್ ಮಾಡ್ತಾ ಇರೋದು, ಆ ಸಮುದ್ರ ತಟದಲ್ಲಿ ಒಂದು ಸನ್ಬಾತ್ ಮಾಡ್ತಾ, ಆ ಒಂದು ಏನೋ ಆಪಲ್ ಜ್ಯೂಸ್ನ ಸಿಪ್ ಮಾಡ್ತಾ ಎಂಜಾಯ್ ಮಾಡೋದು. ಇದು ಕ್ರಿಯೇಟಿವ್ ಆಗಿ ಮಾಡ್ತೀವಿ ನಾವು. ಏನೋ ಬಟ್ಟೆ ಹಾಕೊಂಡಿರ್ತೀವಿ, ಏನೋ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿರುತ್ತೆ, ಸುತ್ತಮುತ್ತ ಬೇರೆ ಏನೇನೋ ಬಂದ್ಬಿಡುತ್ತೆ, ಯೋಚನೆ ಮಾಡ್ತಾ ಮಾಡ್ತಾ ಬೇರೆ ಬೇರೆ ವಿಚಾರಗಳು ಬಂದ್ಬಿಡ್ತೀವಿ. ತುಂಬಾ ಕ್ರಿಯೇಟಿವ್ ಆಗಿ ಒಬ್ಬೊಬ್ರು ಅವರ ಇಮ್ಯಾಜಿನೇಷನ್ ಪವರ್ ಏನಿದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ತೀವಿ, ಅದನ್ನ ಕಲಿತೀವಿ. ಅಂಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಏನಾಗುತ್ತೆ, RAS, ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, ನಾವೇನ್ ಮಾತಾಡ್ತಾ ಇದ್ದೀವಿ ಅದು ಆಕ್ಟಿವೇಟ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಯಾವಾಗ ನಾನೊಂದು ಗುರಿನ ಇಟ್ಕೊಂಡು ಅದಕ್ಕೆ ಅಫರ್ಮೇಶನ್ ಬರ್ಕೊಂಡು ನೆಕ್ಸ್ಟ್ ವಿಜುವಲೈಸೇಷನ್ ಮಾಡಕ್ ಹೋಗ್ತೀನಿ, ಆಗ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ? ನಾವು ಯಾವಾಗ್ಲೂ ಮಾತಾಡ್ತೀವಿ, ಅದು ಫಿಲ್ಟರ್ ಔಟ್ ಮಾಡುತ್ತೆ. ಏನು ಒಂದು ನಮಗೆ 80,000-90,000 ಥಾಟ್ಗಳು ಬರುತ್ತೆ ಪ್ರತಿದಿನಕ್ಕೆ. ಅದರಲ್ಲಿ ನನಗೆ ಬೇಕಾಗಿರೋದೇನು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರದ ಬಗ್ಗೆ, ಅದು ನನ್ನ ಗುರಿಗೆ ಸಂಬಂಧಪಟ್ಟಂತಿರಬಹುದು, ಅದನ್ನ ಕಡೆ ಫೋಕಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ದ ಮೂಮೆಂಟ್ ಐ ಡಿಸೈಡೆಡ್ ಟು ಬಿಲ್ಡ್ ಮೈ ಡ್ರೀಮ್ ಹೌಸ್, ಏನಾಗುತ್ತೆ, ಅವಾಗಿಂದನೇ ನಮಗೆ ವಿಚಾರಗಳು ಬರ್ತಾ ಆಗುತ್ತೆ. ಸ್ನೇಹಿತ ಏನೋ ಕಟ್ಟಿದ್ದ, ಅವನು ಯಾವ ರೀತಿ ಕಟ್ಟದ, ಓಕೆ, ವಿಚಾರಿಸೋಣ, ಅವ್ನಿಗೆ ಎಷ್ಟು ದುಡ್ಡಾಯ್ತು, ಎಲ್ಲಿ ಸೈಟ್ ತಗೊಂಡ, ಇದೇ ವಿಚಾರಗಳು ಬರ್ತಾ ಹೋಗ್ತಾ ಇರುತ್ತೆ. ಪೇಪರಲ್ಲಿ ನೋಡಿದ್ರೆ ಅಲ್ಲಿ ಅದು ಫ್ಲಾಟ್ ಫಾರ್ ಸೇಲ್, ಈ ಜಾಗದಲ್ಲಿ ಇಷ್ಟಿದೆ, ಅದೇ ಕಾಣಿಸ್ತಾ ಇರುತ್ತೆ. ರೋಡಲ್ಲಿ ಹೋಗ್ತಾರೆ, ಅಲ್ಲಿ ಹೋರ್ಡಿಂಗ್ ಕಾಣುತ್ತೆ, ಮನೆ ಇಷ್ಟು ಸ್ಕ್ವೇರ್ ಫೀಟ್ಗೆ ಇದೊಂದು ಆಫರ್ ಇದೆ, ಬನ್ನಿ, ಎಲ್ಲ ಅಮ್ಯುನಿಟೀಸ್ ಇದೆ, ಅದೇ ಕಾಣುತ್ತೆ. ಪಕ್ಕದ ಮನೆಯವರು ಅದೇ ಮಾತಾಡ್ತಾ ಇರ್ತಾರೆ, ಸ್ನೇಹಿತರು ಅದೇ ಮಾತಾಡ್ತಾ ಇರ್ತಾರೆ. ಕಾರಣ ಏನು? ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಹೋಗ್ತಾ ಇರುವಾಗ ಅಲ್ಲಿ ಅದು ಪ್ರಾಜೆಕ್ಟ್ ಕಾಣುತ್ತೆ, ಅಲ್ಲೋಗಿ ನಿಲ್ಲಿಸ್ತೀವಿ, ವಿಚಾರಿಸ್ತೀವಿ, ಕೇಳ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇರಲ್ಲ, ಅದೇ ರೀತಿ ನಮ್ಮ ಯಾವುದೇ ರಂಗಗಳಿಗೆ, ಕ್ಷೇತ್ರಗಳಿಗೆ ಅದನ್ನ ನಾವು ಅನ್ವಯ ಮಾಡ್ಕೋಬಹುದು. ಹಾಗಿದೆ ನಿಮ್ಗೆ ಯಾರಿಗಾದ್ರೂ ಈ ತರ? ಎಸ್ ಆರ್ ನೋ?
ಎಸ್ ಅಂದ್ರೆ ಎಸ್ ಅಂತ ಹಾಕಿ. ಯಾ ಸೊ ಸಂಪನ್ಮೂಲಗಳನ್ನ ಸೃಷ್ಟಿ ಮಾಡುತ್ತೆ. ದುಡ್ಡು, ಎಸ್. ಇ ಎಂ ಐ ತಗೋಬೇಕಾ ಅಂತ, ಎಷ್ಟು ದುಡ್ಡಿದೆ, ಸಾಲ ತಗೋಬೇಕಾ, ಅವಾಗಲೇ ಬ್ಯಾಂಕ್ ಅವ್ರದ್ದು ಒಂದು ಮೆಸೇಜ್ ಬರುತ್ತೆ, ನಿಮ್ಗೆ ಮನೆ ಲೋನ್ ಕೊಡಲಾಗತ್ತೆ. ಓಕೆ, ಫ್ರೆಂಡ್ ಹತ್ರ ತಗೋಬೇಕು, ಮುಂಚೆ ತಗೊಳ್ಳಲ್ಲ ಯಾವತ್ತು, ನಾನು ಇವತ್ತು ತಗೋತೀನಿ. ಮುಂಚೆಯಿಂದನೂ ಇದೆ. ಇಲ್ಲ ಸಂಪನ್ಮೂಲಗಳು ನನಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ? ನನ್ನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗಿಲ್ಲ. ನನ್ನ ಯೋಚನೆಗಳು ಬೇರೆ ಬೇರೆ ಹಲವಾರು ಗುರಿಗಳು ಅಥವಾ ಕೆಲಸ ಕಾರ್ಯಗಳ ಮೇಲೆ ಕೇಂದ್ರೀಕೃತವಾಗಿದೆ ವಿನಃ ಒಂದು ಗುರಿಗಳ ಮೇಲೆ ಕೇಂದ್ರೀಕೃತವಾಗಿರುವುದಿಲ್ಲ. ಸೊ ಆರ್ ಎಷ್ಟು ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಪರ್ಚುನಿಟಿ ಅಂದ್ರೆ ಅವಕಾಶಗಳನ್ನ ಸೃಷ್ಟಿಸ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅಟ್ರಾಕ್ಟ್ಸ್. ಅದು ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ. ಒಂದು ನಮಗೆ ಕಾಣಿಸಕ್ ಶುರು ಆಗುತ್ತೆ, ಎರಡೇನ್ ಮಾಡ್ತಾ ಇದೆ? ಅಟ್ರಾಕ್ಟ್ ಮಾಡುತ್ತೆ. ಏನ್ ಅಟ್ರಾಕ್ಟ್ ಮಾಡುತ್ತೆ? ಆ ನಾವೇ ಅದ್ರ ಕಡೆ ಹೋಗೋ ತರ, ಅಥವಾ ಅದೇ ಅದ್ರ ಕಡೆಯಿಂದ ಬರೋ ತರ ನಮಗೆ ಅಟ್ರಾಕ್ಟ್ ಮಾಡುತ್ತೆ, ಬರುತ್ತೆ ನಮ್ ಕಡೆ ಏನ್ ಬೇಕು ಅದು. ಹಾರ್ವರ್ಡ್ ಯೂನಿವರ್ಸಿಟಿ ಅದೊಂದು ಸ್ಟಡಿ ಕೂಡ ಮಾಡ್ತಾರೆ, ಹೇಗೆ ಅದು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಈಗ ದ ಮೂಮೆಂಟ್ ಐ ಸೇ ನಾನೀಗ ಬಿಸ್ನೆಸ್ ಮಾಡಬೇಕು ಅಂತ ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ನೋಡ್ಕೊಳ್ತಾ ಇರುವಾಗ, ಅಲ್ಲಿ ಯಾವುದೋ ಒಂದು ಸ್ಥಳ, ಯಾವುದೋ ಒಂದು ಫ್ಯಾಕ್ಟ್ರಿ ಸೇಲ್ಗಿರ್ಬೋದು, ಯಾವುದೋ ಒಂದು ಆ, ಒಂದು ಒಂದು ಎಕ್ವಿಪ್ಮೆಂಟ್ ಸೇಲ್ಗೆ ಬಂದ್ಬಿಡುತ್ತೆ. ಬಾ ನೀನ್ ತಗೋ ಅಂತ ಹೇಳುತ್ತೆ. ದ ಮೂಮೆಂಟ್ ಐ ಥಾಟ್ ಅಬೌಟ್ ಸ್ಟಾರ್ಟಿಂಗ್ ಮೈ ಓನ್ ಬಿಸ್ನೆಸ್, ಅದೇ ಅಟ್ರಾಕ್ಟ್ ಮಾಡಿ ಕರೆಯುತ್ತೆ ನನ್ನ ಕೈ ಬೀಸಿ, ಪ್ರತಿಯೊಂದು ಸುತ್ತಮುತ್ತ ಇರೋದು. ಸೊ ವಿಜುವಲೈಸೇಷನ್ ಅಷ್ಟು ಪವರ್ಫುಲ್. ಓಕೆ, ಹೌ ವಿಜುವಲೈಸೇಷನ್ ವರ್ಕ್ಸ್ ಟು ಎನ್ಹಾನ್ಸ್ ಪರ್ಫಾರ್ಮೆನ್ಸ್. ಹೇಗೆ ಇದು ಕೆಲಸ ಮಾಡುತ್ತೆ ವಿಜುವಲೈಸೇಷನ್? ಯಾಕೆ? ಪ್ರೋಗ್ರಾಮ್ಸ್ ಬ್ರೈನ್ಸ್ RAS, ಇದು ನಾವು ಮಾತಾಡಿದ್ವಿ. ರೀಪ್ರೋಗ್ರಾಮ್ ಮಾಡುತ್ತೆ. ಈಗ ನಾವು ಹಲವು ಕೆಲಸ ಕಾರ್ಯಗಳ ಮೇಲೆ ನಮ್ಮ ಗಮನ ಕೇಂದ್ರೀಕೃತ ಆಗಿರುತ್ತೆ, ಮತ್ತು ನಮ್ಮ ಗುರಿಯ ಮೇಲೆ ಅಷ್ಟೇನು ಅಷ್ಟೇ ಇರುತ್ತೆ. ಗುರಿ ಇದೆ, ನನ್ನ ಗುರಿ ಇದು ಮಾಡೋದು, ಮನೆ ಕಟ್ಟೋದಿದೆ, ದುಡ್ಡು 2 ಲಕ್ಷ ಸಂಪಾದನೆ ಮಾಡೋದಿದೆ ತಿಂಗಳಿಗೆ, ಅಥವಾ ನನ್ನ ಸ್ಪೌಸ್ ಹತ್ರ, ಅದೇ ಗಂಡ ಅಥವಾ ಹೆಂಡತಿ ಜೊತೆ ಉತ್ತಮ ಒಡನಾಟ ಮಾಡಬೇಕು, ಮಕ್ಕಳ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೋಬೇಕು, ನೇಬರ್ಸ್ ಅಥವಾ ಸಂಬಂಧಿಕರ ಜೊತೆ ಒಳ್ಳೆ ಒಡನಾಟ ಇಟ್ಕೋಬೇಕು ಅಂತಾನು ಇದೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ವಾಲಂಟ್ರಿ ಕೆಲಸ ಮಾಡ್ಬೇಕು ಅಂತಿದೆ, ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಥವಾ ಆರ್ಫನೇಜ್ಗೆ ಸಹಾಯ ಮಾಡಬೇಕು, ಕೊಡುಗೆ ನೀಡಬೇಕು ಅಂತ ಇದೆ, ಕೆಲಸದಲ್ಲಿ ಉನ್ನತ ಮಟ್ಟವನ್ನು ಸಾಧಿಸಬೇಕು ಅಂತಿದೆ, ಎಲ್ಲ ತಲೆಯಲ್ಲಿದೆ. ಆದರೆ ವಿಜುವಲೈಸೇಷನ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ RAS ಅಂತ ನಾವೇನ್ ಮಾತಾಡಿದೀವಿ, ಆ ಕೇಂದ್ರೀಕೃತ ಮಾಡೋಂಥದ್ದು, ಎಲ್ಲ ಕಡೆ ಗಮನನ ತಗೊಂಡು ಒಂದು ಕಡೆ. ಈಗ ಕುದುರೆಗೆ ಹೇಗೆ ಕಟ್ಟಿರ್ತಾರೆ, ಎಲ್ಲ ಕಾಣ್ತಾ ಇರುತ್ತೆ, ಬಟ್ ಮುಖ್ಯವಾಗಿ ವಿಜುವಲೈಸೇಷನ್ ಟೆಕ್ನಿಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ, ನನ್ನ ದೊಡ್ಡ ಗುರಿಯ ಕಡೆ ಹೆಚ್ಚು ಗಮನ ಬರ್ತಾ ಹೋಗುತ್ತೆ. ನಮ್ಗೆ ಗೊತ್ತಿಲ್ಲದೆ ಆ ಫೋಕಸ್ ಅಂತ ಏನ್ ಹೇಳ್ತಾರೆ, ಆ ಫೋಕಸ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಡಾಕ್ಟರ್ ಹೇಳ್ತಾರೆ ನಿನ್ಗೆ 10 kg ಕಡಿಮೆ ಮಾಡು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ವೆಯ್ಟ್ ತುಂಬಾ, ಆಮೇಲೆ BP ಬಾಡಲ್ಲಿದೆ, ಶುಗರ್ ಬಾಡಲ್ಲಿದೆ, ಯು ಹ್ಯಾವ್ ಟು ಡೂ ಎಕ್ಸರ್ಸೈಸ್. ನಾನು ಶಿಫ್ಟ್ ಆಯ್ತು, ಏನು ನನ್ನ RAS ಆಕ್ಟಿವೇಟ್ ಆಯ್ತು. ಇಷ್ಟೇ, ನಾನು ಬೆಳಿಗ್ಗೆ ಬೇಗ ಎದ್ದೇಳೋಕ್ಕೆ ಸಾಧ್ಯ ಇಲ್ಲ, 6 ಗಂಟೆ 7 ಗಂಟೆ ಆಗುತ್ತೆ. ಈಗ ಸಮಯ ಇಲ್ಲ ನನಗೆ, ಕೆಲಸಕ್ಕೆ ತಯಾರಿಯಾಗಿ ಹೋಗ್ಬೇಕು, ಅದಕ್ಕೆ ಮುಂಚೆ ನಾನು ಸಮಯನ ಸೃಷ್ಟಿಸ್ಕೋಬೇಕು. ಏನ್ ಮಾಡ್ತೀನಿ? ಬೇಗ ಎದ್ದೇಳ್ತೀನಿ. ಬೇಗ ಎದ್ದೇಳಕ್ ಕಾರಣ ಏನು? ಬ್ರೈನ್ RAS ಪ್ರೋಗ್ರಾಮ್ ಮಾಡುತ್ತೆ, ನಿನ್ಗೆ ಈ ಸಮಯ ಇಲ್ಲಿ ನೀನು ಕಂಡ್ಕೋಬೇಕು, ಹುಡ್ಕೋಬೇಕು. ಹಾಗಾಗಿ ನೀನು ಬ್ಯಾಕ್ವರ್ಡ್ ಕೆಲಸ ಮಾಡು, ಅದಕ್ಕೆ ತಕ್ಕನಾಗಿ ಎಷ್ಟು ಸಮಯ ಬೇಕೋ ಅದನ್ನ ನಿನ್ನ ನಿದ್ದೆಯಿಂದ ತೆಗೆದು ಇದಕ್ಕೆ ಹಾಕು. ಓಕೆ, ನಿದ್ದೆ ಸಾಲಲ್ಲ, ಅದಕ್ಕೊಂದು ಐಡಿಯಾ ಕೊಡುತ್ತೆ, ಬೇಗ ಮಲಕ್ಕೋ, ಸ್ವಲ್ಪ ಮೊಬೈಲು ಇನ್ಸ್ಟಾಗ್ರಾಮ್ ಕಡಿಮೆ ಮಾಡು, ಅಲ್ಲಿನ ಸಮಯ ಬೇಗ 1 hour ಮಲಗು, ಇಲ್ಲಿ ಬೇಗ ಎದ್ದೇಳು. ನಾವ್ ಎದ್ದಿರ್ತೀವಿ ಕೂಡ,
ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತಾ ಇರ್ತೀವಿ, ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ. ಸರ್ ನೋ ಎಕ್ಸಾಂಪಲ್. ದೆನ್ ವಾಟ್ ಈಸ್ ದಸ್ ಆಕ್ಟಿವೇಟ್ ಸಬ್ ಕಾನ್ಶಿಯಸ್ ಮೈಂಡ್, ದಟ್ ಇಸ್ ವಾಟ್ ವಿ ಆರ್ ಟಾಕಿಂಗ್. ಸಬ್ ಕಾನ್ಶಿಯಸ್ ಮೈಂಡ್ಗಳಿಗೆ ಆಕ್ಟಿವೇಟ್ ಮಾಡುತ್ತೆ. ಇಷ್ಟು ದಿನ ನಮಗೆ ಗೊತ್ತು ನಮ್ಗೆ ಮಾಡಬೇಕು ಅಂತ ಹೇಳಿ. ವಿಜುವಲೈಸೇಷನ್ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸುಪ್ತ ಮನಸ್ಸು ಜಾಗೃತ ಮಾಡಿಬಿಡುತ್ತೆ. ಇದು ಹೇಗೆ ಜಾಗೃತ ಮಾಡುತ್ತೆ? ಈಗ ನಾವೇಗ ಎಕ್ಸಾಂಪಲ್ ಮಾಡಿದ್ವಿ, ನಾನು ಯಾವತ್ತೂ ಬೆಳಿಗ್ಗೆ ಎದ್ದೇಳದೇ ಇರೋ ಕೆಲಸ ಮಾಡ್ತಾ ಇದ್ದೀನಿ, ಯಾವತ್ತೂ ಕೇಳದೇ ಇರುವಂತಹ ಒಂದು ಸಹಾಯನ ಸ್ನೇಹಿತನ ಹತ್ರ ಹೋಗಿ ಕೈ ಚಾಚಿ ಕೇಳ್ತಾ ಇರ್ತೀನಿ. ಯಾವತ್ತೂ ಬೇರೆಯವರನ್ನ ನಾನು ಈಗೋ ಬಿಟ್ಟು ಮಾತಾಡದೇ ಇರೋದನ್ನ ನನಗೆ ಗೊತ್ತಿಲ್ಲದೆ ಹೋಗಿ ಅವರನ್ನ ನಾನೇ ಮಾತಾಡಿಸ್ತಾ ಇದ್ದೀನಿ ಖುದ್ದು. ಯಾವತ್ತು ಯಾರಾದ್ರೂ ನನ್ನ ಕೊಂಕು ನುಡಿಗಳನ್ನ ಹಾಡಿದ್ರೆ, ಕುಹಕ ನುಡಿಗಳನ್ನ ಆಡಿದ್ರೆ ನೋವು ಪಟ್ಕೊಳ್ಳೋದು, ನನ್ನ ಬಗ್ಗೆ ಆಡ್ಕೋತಾರೆ ಅಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಇಟ್ಕೊಂಡು ಏನ್ ನೋವು ಅನುಭವಿಸ್ತಾ ಇದೀವಿ, ಅದನ್ನು ಮೀರಿ ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೆ ಲೈಟ್ ಆಗಿ ತಗೊಳಕ್ ಶುರು ಮಾಡ್ತೀವಿ. ಮೀನಿಂಗ್, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪದೇ ಪದೇ ಈ ಇನ್ಸ್ಟ್ರಕ್ಷನ್ಸ್ ಹೋದಾಗ ಅದಕ್ಕೆ ಬೇಕಾದಂತಹ ನ್ಯೂರಾನ್ಸ್ಗಳು ಸೃಷ್ಟಿಯಾಗುತ್ತೆ. ಮತ್ತೆ ನ್ಯೂರೋನ್ಸ್ಗಳಿಂದ ನ್ಯೂರೋ ಪಾತ್ವೇಸ್, ನರಕೋಶಗಳು ಈ ಕೆಲ್ಸಕ್ಕೆ ನನಗೇನ್ ಬೇಕು ನನ್ನ ಬ್ರೈನಲ್ಲಿ ಆ ಒಂದು ಸಹಾಯ ಮೂಡಕ್ಕೆ ಶುರು ಆಗ್ಬಿಡುತ್ತೆ ಯಾವಾಗ ವಿಜುವಲೈಸೇಷನ್ ಟೆಕ್ನಿಕ್ ನ ಮಾಡಿದಾಗ. ಕ್ಲಿಯರ್? ಇದು ನ್ಯೂರೋ ಸೈನ್ಸ್ ಆಂಗಲ್ ಅಲ್ಲಿ. ಜೊತೆಗೆ ಕ್ರಿಯೇಟ್ಸ್ ನ್ಯೂ ಲೆವೆಲ್ ಆಫ್ ಮೋಟಿವೇಶನ್. ಏನ್ ನ್ಯೂ ಲೆವೆಲ್ ಆಫ್ ಮೋಟಿವೇಶನ್? ತುಂಬಾನೇ ನೆಕ್ಸ್ಟ್ ಲೆವೆಲ್. ಯಾ ಏನ್ ಮಾಡ್ತೀವಿ? ಯಾವತ್ತೂ ಇಲ್ದೇ ಇರೋದು, ನಮ್ಗೆ ಗೊತ್ತಿಲ್ಲದೆ ಆಫೀಸಲ್ಲಿ ಯಾವಾಗಲೂ ಭಯ ಬಿಟ್ಕೊಳ್ತಾ ಇರೋರು, ಈ ಕೆಲಸ ಯಾರು ಮಾಡ್ತೀರ? ನಾನು ಮಾಡಲ್ಲ ಅನ್ನೋರು, ನಾನು ಮಾಡ್ತೀನಿ ಅಂತ ಹೇಳ್ತೀನಿ, ನಾನ್ ತಗೋತೀನಿ ಚಾಲೆಂಜ್ ಅಂತೀವಿ. ಯಾವಾಗಲೂ ಬೈದ್ರೆ ಭಯ ಬಿತ್ಕೊಳ್ಳೋರು, ಧೈರ್ಯವಾಗಿ ಏನೋ ಮಾತಾಡ್ತೀವಿ. ಇಲ್ಲ, ಈ ಮಾಡ್ತಾರ ತಪ್ಪು ಅಂತ ಧೈರ್ಯವಾಗಿ ಹೇಳೋಷ್ಟು ಮುಕ್ತ ಧೈರ್ಯ ಬರುತ್ತೆ. ಯಾ ಮತ್ತೆ ಮುಂಚೆ ಮಾಡದೇ ಇರೋಂಥ ಕೆಲಸ ಕಾರ್ಯಗಳನ್ನ ಮಾಡಕ್ ಶುರು ಮಾಡ್ತೀವಿ. ಸ್ಲೋ ಆಗಿ ಗಮನಿಸ್ಬೇಕು ನಾವು. ಈ ಕೆಲಸ ಮಾಡಿದ್ರೆ ಯಾರು ಸಹಾಯ ಮಾಡ್ತಾರೆ, ನಾನು ವಾಲಂಟ್ರಿ ಮಾಡ್ತೀನಿ ಅಂತ ಹೇಳು. ಮತ್ತೆ ಹೆಚ್ಚು ಹೆಚ್ಚು ಆ ದುಡ್ಡನ್ನ ನಾವು ಮುಂಚೆ ಏನ್ ಸೇವ್ ಮಾಡ್ತಾ ಇರಲ್ಲ, ಇವಾಗ ದುಡ್ಡನ್ನ ಸೇವ್ ಮಾಡಕ್ ಶುರು ಮಾಡ್ತೀವಿ. ಏನೋ ಮನೆ ಕಟ್ಟಬೇಕು, ಏನೋ ಕಾರ್ ತಗೋಬೇಕು, ಏನೋ ಟೂರ್ಗೆ ಹೋಗ್ಬೇಕು, ನಾನು ದುಡ್ಡು ಸೇವ್ ಮಾಡಬೇಕು ಅಂತ ಬಂದಿದ ತಕ್ಷಣ, ವಿಜುವಲೈಸೇಷನ್ ಮಾಡಿದ ತಕ್ಷಣ ನಮ್ಗೆ ಇದನ್ನ ಮಾಡೋ ತರ ಮಾಡ್ಬಿಡುತ್ತೆ. ನಮ್ಗೆ ಗೊತ್ತಿಲ್ಲದೆ ಶುರು ಮಾಡ್ತಾ ಇರ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು ಕೂಡ ಅದು ಒಂದು. ಚಿಕ್ಕ ವಯಸ್ಸಲ್ಲಿ ಟೂರ್ ಕರ್ಕೊಂಡು ಹೋಗ್ತೀನಿ ಅಂತ ಶಾಲೆಯಲ್ಲಿ ಹೇಳಿದಾಗ 2-3 ಗಂಟೆಗೆ ಕೂತ್ಕೊಳ್ತೀವಲ್ಲ, ಅದು ಅದರ ಒಂದು ಕಾರಣದಿಂದ. ಓಕೆ. ಮತ್ತೆ ಸಾಲನ ತೀರ್ಸೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಸಾಲ ಕೂಡ ತೀರ್ಸೋಕ್ಕೆ ನಾನಾ ವಿಧವಾದ ಎಕ್ಸಾಂಪಲ್ಸ್, ತಯಾರಿಗಳನ್ನ ಮಾಡ್ಕೊಳ್ತೀವಿ. ಯಾವಾಗ ಆ ಸಾಲವನ್ನ ತೀರಿಸುವಂತಹ ಗುರಿನ ಇಟ್ಕೊಂಡಾಗ, ಆಕ್ಟಿವೇಟ್ ಆದಾಗ, ನಾವು ಹಿಂದೆ ಮಾಡದೇ ಇರುವಂತಹ 10 ಹಲವು ಕಾರ್ಯಗಳನ್ನ ಮಾಡಕ್ಕೆ ನಮಗೆ ಗೊತ್ತಿಲ್ಲದೆ ತಯಾರಾಗ್ಬಿಟ್ಟಿರ್ತೀವಿ. ಅದೇ ಪವರ್ ಆಫ್ ವಿಜುವಲೈಸೇಷನ್. ಸರಿಯಾಗಿ ವಿಜುವಲೈಸೇಷನ್ ಮಾಡಲಿಲ್ಲ ಅಂದ್ರೆ ಬರೀ ಗುರಿಗಳನ್ನ ಇಟ್ಕೊಂಡು ಕನ್ಸ್ ಕಾಣ್ತಾ ಇದ್ರೆ ಇವೆಲ್ಲ ಮಾಡಲ್ಲ. ಯಾವಾಗ ನಾವು ಡಿಫರೆಂಟ್ ಆಗಿ ಮಾಡಕ್ ಶುರು ಮಾಡ್ತೀವೋ ಅದರ್ಥ ಏನು? ನಾವು ಆಕ್ಷನ್ ಮಾಡ್ತಾ ಇದ್ದೀವಿ, ಆ ಸೂಚನೆಗಳು ಚಿಹ್ನೆಗಳು ಬರ್ತಾ ಇದೆ ನಮ್ಗೆ. ಸೊ ಆಕ್ಷನ್ ಮಾಡಿದಾಗ ರಿಸಲ್ಟ್ ತಂತಾನೆ ಬರುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ದ ಪವರ್ ಆಫ್ ವಿಜುವಲೈಸೇಷನ್. ಓಕೆ, ಫೈನ್. ಫಾರ್ ಎಕ್ಸಾಂಪಲ್ ನಮ್ಮ ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ನನಗೆ 10,000 ಬೇಕು ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಖರ್ಚು ಮಾಡೋಕ್ಕೆ ಅಂದ್ರೆ, ನಮ್ಮ ಮೈಂಡು 10,000ನ ಹೇಗೆ ಸಂಪಾದಿಸೋದು ಮತ್ತು 10,000 ಸಂಪಾದಿಸೋಕೆ ಏನು ಅಪಾರ್ಚುನಿಟಿ ಅನ್ನೋದನ್ನ ನೋಡ್ತಾ ಹೋಗುತ್ತೆ. ನೆನ್ನೆನೂ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಪಾಸಿಟಿವ್ ಅಫರ್ಮೇಷನ್ ಅಲ್ಲಿ. ಒಂದು ಗಾರ್ಮೆಂಟ್ ಅಥವಾ ಒಂದು ಕ್ಲಾತ್ ಸ್ಟೋರ್ಗೆ ಹೋದಾಗ ಅಲ್ಲಿ ಆ, ಅತ್ಯಂತ ಬೆಲೆ ಬಾಳುವಂಥದ್ದು ಒಂದು 800 ರೂಪಾಯಿ ಬೆಲೆ ಬಾಳುವ ಶರ್ಟ್ ಅಥವಾ ಬಟ್ಟೆ 4-5 ಸಾವಿರ ಏನಿರುತ್ತೆ, ಅದನ್ನು ತಗೊಳ್ಳೋದು ಹೇಗೆ ಅಂತ ಮನಸ್ಸು ಫಸ್ಟ್ ಕ್ವಶನ್ ಮಾಡೋದು. ನಿನ್ ಕೈಲಿ ಆಗಲ್ಲ, ನಿನ್ಗೆ ಅಷ್ಟು ಇನ್ಕಮ್ ಇಲ್ಲ ಅಂತ. ಬಟ್ ಇಲ್ಲೇನಾಗುತ್ತೆ, ವಿಜುವಲೈಸೇಷನ್ ಮಾಡಿದಾಗ ನನ್ನ ಇನ್ಕಮ್ 10,000, ಬಟ್ ನಾನು ವಿಜುವಲೈಸ್ ಮಾಡ್ತಾ ಇದ್ದೀನಲ್ಲ, ಅದರ ಪ್ರಭಾವದಿಂದ, ಮೀನಿಂಗ್ ನಾನು 10,000 ಇಟ್ಕೊಂಡು ಅದಕ್ಕೆ ಖರ್ಚು ಏನು, ಅದಕ್ಕೆ ವೆಚ್ಚ ಏನು,
ನಾನು ಅದು ಹೇಗೆ ಸಂಪಾದಿಸ್ಬೇಕು ಅಂದ್ರೆ ಸುಪ್ತ ಮನಸ್ಸು ಅದಕ್ಕೆ ಬೇಕಾಗಿರೋ ಸಂಪನ್ಮೂಲ ಕೊಡುತ್ತೆ. ಅದೇ ರೀತಿ 1 ಲಕ್ಷ ನನಗೆ ಬೇಕು ಮತ್ತು ಅದಕ್ಕೆ ಈ ಖರ್ಚು ವೆಚ್ಚ ಇದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಮ್ಮ ಸುಪ್ತ ಮನಸ್ಸು ಅದಕ್ಕೂ ಕೂಡ ಸಂಪನ್ಮೂಲ ಕೊಡುತ್ತೆ. ಅಷ್ಟು ಪವರ್ಫುಲ್. ಅದು 10,000 ಇರಲಿ 10 ಲಕ್ಷ ಇರಲಿ ಅದಕ್ಕೆ ಡಿಫರೆನ್ಸ್ ಇಲ್ಲ. 10,000ಕ್ಕೆ ಏನ್ ಮಾಡಬೇಕು ಆ ರೀತಿ ಅಂತ ಅದಕ್ಕೇನು ಕ್ರಮ ಜರುಗಿಸ್ಬೇಕು, ಅದಕ್ಕೇನು ಕ್ರಿಯೆ ಹಾಕ್ಬೇಕು, ಅದೇನು ಎಫರ್ಟ್ ಹಾಕ್ಬೇಕು, ಅದಕ್ಕೇನು ಆಕ್ಷನ್ ತಗೋಬೇಕು, ಅದನ್ನ ಸೃಷ್ಟಿ ಮಾಡಿಕೊಟ್ಬಿಡುತ್ತೆ. ಅದೇ ರೀತಿ 1 ಲಕ್ಷ ಇಟ್ಕೊಂಡ್ರೆ 2 ಲಕ್ಷ ಇಟ್ಕೊಳ್ಳಿ, ಟ್ರೈ ಮಾಡಿ ಬೇಕಾದ್ರೆ. ವಿಜುವಲೈಸ್ ಮಾಡಿದಾಗ ಆ 1 ಲಕ್ಷಕ್ಕೆ ಏನ್ ಮಾಡ್ಬೇಕು ಈಗ ಅಂತ ಯೋಚನೆ ಮಾಡುತ್ತೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ವಿ, 10,000ಕ್ಕೆ ನನ್ಗೆ ಹೆಂಗ್ ಸಂಪಾದ್ರೆ ಸಾಕು, ನಾನು ಹೋಗ್ತಾ ಇದೀನಿ ಕೆಲಸ ಮಾಡ್ತಾ ಇದೀನಿ, 10,000 ಬರ್ತಾ ಇದೆ. ಎಕ್ಸಾಂಪಲ್ ಇದು 10 ಇರ್ಬೋದು, 20 ಇರ್ಬೋದು, 50 ಇರ್ಬೋದು. ನೆಕ್ಸ್ಟ್ ಇವಾಗ 3 ಲಕ್ಷ ಬೇಕು ಅಂತ ನನ್ನ ತಲೆಗೆ ಬಂದಿದ ತಕ್ಷಣ ವಿಜುವಲೈಸ್ ಮಾಡೋದು ಏನೇನ್ ಮಾಡ್ತೀನಿ, ಯಾವುದೋ ಒಂದು ಹೊಸ ಕಾರ್ಯ ಮಾಡಕ್ಕೆ ಯಾವುದೋ ಒಂದು ಹೊಸ ಗುರಿ ಇಟ್ಕೋತೀನಿ. ಸೈಡ್ ಬಿಸ್ನೆಸ್ ಇರ್ಬೋದು, ಪ್ಯಾರಲಲ್ ಇನ್ಕಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಸ್ ಆರ್ ನೋ. ಆ ರೀತಿ ಯೋಚನೆ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ಇದು ರಿಲೀಸ್ ಮಾಡುತ್ತೆ. ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ತಗೊಳ್ಳುವಂಥದ್ದು, ಜ್ಞಾನ ಪಡೆಯುವಂಥದ್ದು, ಅಥವಾ ಆ ಕಡೆ ಇನ್ವೆಸ್ಟ್ ಮಾಡುವಂಥದ್ದು, ಅದಕ್ಕೆ ದುಡ್ಡು ಹೊಂದಿಸುವಂಥದ್ದು. ಯಾವಾಗ ನಮ್ಮ ರಿಕ್ವೈರ್ಮೆಂಟು 1 ಲಕ್ಷ ಅಂದ್ರೆ ಅದಕ್ಕೆ ತಕ್ಕನಾಗಿ ನಮ್ಮನ್ನ ಸಂಪಾದಿಸಕ್ಕೆ ತಯಾರು ಮಾಡಿಬಿಡುತ್ತೆ. ನೀವು ಅದರ ಒಂದು ಏನೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮ್ಮ ಜೀವನದಲ್ಲಿ. ಆ ತಿಂಗಳು ಇಷ್ಟು ಖರ್ಚು ಅಂತ ಇರುತ್ತೆ, ಇದಕ್ಕಿದೆ ಖರ್ಚು ಡಬಲ್ ಆಗ್ಬಿಡುತ್ತೆ. ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ, ಯಾ ಅವಾಗ ದುಡ್ಡು ಸಂಪಾದಿಸ್ಬೇಕು. ಹೆಂಗೋ ಒಂದು ಸಂಪಾದಿಸ್ತೀವಿ, ಸಾಲ ಅದೇ ಇರ್ಬೋದು, ದುಡ್ಡು ಬರುತ್ತಾ ಇಲ್ವಾ. ಸಾಲ ತಗೊಳ್ಳೋದು ಆ ಕ್ಷಣದಲ್ಲಿ ಮೀಟ್ ಮಾಡೋದಕ್ಕೆ ಆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ನ. ಅದೇ ನಾನು 1 ವರ್ಷಕ್ಕೂ 1 ಲಕ್ಷ ಬೇಕು ಅಂದಾಗ ನಮ್ಗೆ ಗೊತ್ತಿಲ್ಲದೆ 1 ಲಕ್ಷಕ್ಕೆ ಏನ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಕ್ ಶುರು ಮಾಡ್ತೀವಿ. ಶುರು ಮಾಡಿ ವಿಜುವಲೈಸೇಷನ್ ಮಾಡ್ತೀವಿ, ಮತ್ತೆ ಅದನ್ನ ಸಾಧ್ಯ ಮಾಡ್ಕೊಂತೀವಿ. ಅಂದ್ರೆ ನಮಗೆ ಮೋಟಿವೇಶನ್ ನ ಕೊಡುತ್ತೆ ವಿಜುವಲೈಸೇಷನ್, ಸೆಲ್ಫ್ ಮೋಟಿವೇಶನ್ ನ, ಸ್ಫೂರ್ತಿನ ತುಂಬುತ್ತೆ. ಕ್ಲಿಯರ್? ಯಾ ಹ್ಮ್. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂದ್ರೆ, ಹೌ ವಿಜುಲೇಷನ್ ವರ್ಕ್ಸ್ ಟು ಎನ್ಹಾನ್ಸ್ ಪರ್ಫಾರ್ಮೆನ್ಸ್. ಜಸ್ಟ್ ಸಿ, ನಾವು ನೋಡಿದ್ವಿ ದ ಪ್ರೋಸೆಸ್ ವಿಜುವಲೈಸಿಂಗ್ ಯುವರ್ ಫ್ಯೂಚರ್. ಇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು. ಈಗ ಅದರ ಲಾಭಗಳು ತಿಳ್ಕೊಂಡ್ವಿ, ಏನಕ್ಕೆ ವಿಜುವಲೈಸೇಷನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಮತ್ತೆ ವಿಜುವಲೈಸೇಷನ್ ಹೇಗೆ ಮಾಡಬೇಕು ಮತ್ತೆ ಯಾವಾಗ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳಕ್ ಹೋಗ್ತೀವಿ. ವಿಜುವಲೈಸೇಷನ್ ಮುಖ್ಯವಾಗಿ ನಾವು ಗುರಿನ ಬರ್ಕೊಂಡಿದ್ದೀವಿ. ಓಕೆ, ಗುರಿನ ಬರೆದ್ಮೇಲೆ ಅಫರ್ಮೇಷನ್ ಮಾಡಿದ್ದೀವಿ. ಅಫರ್ಮೇಷನ್ ಅಲ್ಲಿ ನಾವು ಪಾಸಿಟಿವ್ ಅಫರ್ಮೇಷನ್ ಅಲ್ಲಿ ಆ ಕ್ರಿಯೆ ಆಲ್ರೆಡಿ ಆಗಿದೆ ಅಂತ ಅಂದ್ಕೊಂಡು ವರ್ತಮಾನ ಕಾಲದಲ್ಲಿ ಅದನ್ನ ಅನುಭವಿಸ್ತಾ, ಒಂದು ಫೀಲಿಂಗ್ ಅಲ್ಲಿ, ಒಂದು ಖುಷಿನಲ್ಲಿ ಅನುಭವಿಸ್ತಾ ಅಫರ್ಮ್ ಮಾಡ್ಕೊಂತೀವಿ ಅಲ್ವಾ. ಅದು ಆದಾಗ ಸುಪ್ತ ಮನಸ್ಸಿಗೆ ಸಿಗ್ನಲ್ಸ್ ನ ಕೊಡ್ತೀವಿ. ಆಲ್ರೆಡಿ ಇದಾಗಿದೆ, ನಾನು ಮಾಡ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 5 ಲಕ್ಷ ಸಂಪಾದಿಸ್ತಾ ಇದ್ದೀನಿ. 5 ಲಕ್ಷ ಸಂಪಾದಿಸ್ತಾ ಇದ್ದಾಗ ನಾನು ಏನೇನು ಆಕ್ಟಿವಿಟಿ ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ನನ್ನು ತಯಾರು ಮಾಡುತ್ತೆ ಈಗಲೇನೆ ಅದು. ಅಥವಾ ಆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಗಳಿಸ್ತಾ ಇದ್ದೀನಿ ಅಂದಾಗ ಎಷ್ಟು ಪ್ರಾಫಿಟ್ ನಾವು ಗಳಿಸ್ತಾ ಇದ್ದೀವಿ, ಆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಏನೇನ್ ಮಾಡಬೇಕು ತಂತ್ರಗಳನ್ನ, ಅದೆಲ್ಲ ಈಗಲೇ ನಿಮಗೆ ಐಡಿಯಾಸ್ನ ಕೊಡಕ್ ಶುರು ಮಾಡ್ಬಿಡುತ್ತೆ. ನಾನು ಮಾಡ್ತೀನೋ ಇಲ್ವೋ ಅಂದ್ರೆ ಅದು ಕೊಡೋದಿಲ್ಲ. ಹೌದು ನೀನ್ ಮಾಡೋದಿಲ್ಲ ಅಂತಾನೆ ಹೇಳಿ ವಾಚ್ ಮಾಡಿ ಸುಮ್ಮನೆ ಕೂತ್ಕೊಡುತ್ತೆ. ಸೊ ಅಫರ್ಮೇಷನ್ ಆಗಿ ಕೆಲಸ ಮಾಡುವಾಗ ವಿಜುವಲೈಸೇಷನ್ ಅದನ್ನ ಇನ್ನ ಒಂದು ಹಂತಕ್ಕೆ, ಅಂದ್ರೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ತಗೊಂಡೋಗುತ್ತೆ. ಹೇಗೆ? ಫಸ್ಟ್ ಅಫರ್ಮೇಷನ್ ಏನ್ ಬರ್ದಿದ್ದೀರಾ ಅದನ್ನೇ ವಿಜುವಲೈಸೇಷನ್ ಮಾಡ್ತೀರಾ. ಏನು, ಕಣ್ಣು ಮುಚ್ಕೊಂಡು ಈ ಅಫರ್ಮೇಷನ್ ಹೆಂಗೆ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿ 8 ಅಂಶಗಳನ್ನ ಕಲ್ತಿದ್ವಿ, ಅದನ್ನ ಕಲ್ಪಿಸ್ಕೊಳ್ಳೋದು, ಕಲ್ಪಿಸ್ಕೋಬೇಕು ಕಣ್ಣು ಮುಚ್ಕೊಂಡು. ಫಾರ್ ಎಕ್ಸಾಂಪಲ್ ನಾವೇನ್ ಹೇಳ್ಬೋದು ಅಂದ್ರೆ, ಅದು ಯಾವುದೇ ಕ್ಷೇತ್ರ ಇರ್ಬೋದು. ಫಾರ್ ಎಕ್ಸಾಂಪಲ್ ಸಂಬಂಧ ಅಂತ ತಿಳ್ಕೊಂಡ್ರೆ ಕಣ್ಣು ಮುಚ್ಕೊಂಡು ನಮ್ಗೆ ಯಾರು ಆಗದೆ ಇರೋ ವ್ಯಕ್ತಿ, ಅದು ಅತ್ತೆನೋ, ಮಾವನೋ, ಸ್ನೇಹಿತರು, ಗಂಡನೋ, ಹೆಂಡತಿನೋ, ಹೇಗೆ ಅವರು ಬಂದು ನಮ್ಮ ಹತ್ರ ತುಂಬಾ ವಿಶ್ವಾಸದಿಂದ, ಪ್ರೀತಿಯಿಂದ, ಗ್ರಾಟಿಟ್ಯೂಡ್, ಕೃತಜ್ಞತೆನ ಅರ್ಪಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ವಿಜುವಲೈಸೇಷನ್ ಮಾಡ್ಕೋಬೇಕು. ಮಾಡ್ಕೊಳ್ಳುವಾಗ ನಾನು ಮನೆಯಲ್ಲಿ ಹಾಲಲ್ಲಿ ಕೂತಿದ್ದೀನಿ ಅಥವಾ ಕಿಚನ್ ಅಲ್ಲಿ ಇದ್ದೀನಿ, ಅಲ್ಲಿಗೆ ಅವರು ಈ ತರ ನಡ್ಕೊಂಡು ಬರ್ತಾರೆ ಹಾಲಿಂದ,
ಹಾಲಿಂದ ನಡ್ಕೊಂಡು ಬಂದು ಶಬ್ದ ನನಗೆ ಕೇಳಿಸ್ತಾ ಇದೆ, ಅವ್ರು ಬರ್ತಾ ಇರೋದು. ಅವ್ರು ಈ ತರ ಒಂದು ಬಟ್ಟೆ ಹಾಕಿದ್ದಾರೆ, ನಾನು ಈ ತರ ಒಂದು ಬಟ್ಟೆ ಹಾಕಿದ್ದೀನಿ, ಈ ದಿಕ್ಕಿನಲ್ಲಿ ನಿಂತ್ಕೊಂಡಿದ್ದೀನಿ, ಅವ್ರು ಹಿಂದೆಯಿಂದ ಬರ್ತಾರೆ, ಬಂದು ನನ್ನನ್ನು ಮೃದುವಾಗಿ ಸ್ಪರ್ಶ ಮಾಡಿ ನಾನು ನಿನ್ನ ಅರ್ಥ ಮಾಡ್ಕೊಂಡಿಲ್ಲ, ಕ್ಷಮಿಸು ಅಂತ ಹೇಳ್ತಾರೆ. ಅಂತ ಲಿಟ್ರಲಿ ಯು ಹ್ಯಾವ್ ಟು ವಿಜುವಲೈಸ್ ಮಾಡಬೇಕು. ಸಂಬಂಧ ಅದೇ ಕ್ಷಮಿಸು ಅಂತ ಹೇಳ್ತಾರೆ, ಮತ್ತೆ ಪ್ರೀತಿನ ವ್ಯಕ್ತಪಡಿಸ್ತಾರೆ ಅಂತ ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡಬೇಕು. ಒಂದು 10 ರಿಂದ 15 ನಿಮಿಷ ನಾವು ಇದನ್ನ ರಿಪೀಟ್ ಮಾಡಬೇಕಾಗತ್ತೆ. ಆಲ್ರೆಡಿ ಗುರಿ ಇಟ್ಕೊಂಡಿದೀವಿ ನಮ್ಮ ಸಂಬಂಧ ಚೆನ್ನಾಗಾಗಿರ್ಬೇಕು ಅಂತ ಹೇಳ್ಬಿಟ್ಟು, ಅಫರ್ಮೇಶನ್ ಕೂಡ ಬರ್ತಿದೀವಿ. ನೆಕ್ಸ್ಟ್ ಸ್ಟೆಪ್ ವಿಜುವಲೈಸೇಷನ್. ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಮನೆನ ನಾನು ಸಂಪಾದಿಸ್ಕೋಬೇಕು. ಅಂದ್ರೆ ನಾನು ಮನೆ ಒಳಗಡೆ ಒಂದು 1200 ಸ್ಕ್ವೇರ್ ಫೀಟ್ ಮನೆಯಲ್ಲಿ 3-4 ಬೆಡ್ರೂಮ್ ಮನೆಯಲ್ಲಿ ಲಿವಿಂಗ್ ಹಾಲಲ್ಲಿ ಏನೋ ಆ ಕಂದು ಬಣ್ಣದ ಸೋಫಾ ಮೇಲೆ ಕೂತ್ಕೊಂಡು ಅದರ ಒಂದು ಸಾಫ್ಟ್ನೆಸ್ನ ಅನುಭವಿಸ್ಕೊಂಡು, ಏನೋ ಒಂದು ತಿಳಿ ಹಸಿರು ಬಣ್ಣದ ಗೋಡೆಯನ್ನು ನೋಡ್ತಾ ನನ್ನ ಹೆಂಡತಿ ಅಥವಾ ಗಂಡನೊಂದಿಗೆ ಖುಷಿಯಾಗಿ ಮಾತಾಡ್ತಾ ಇದ್ದೇನೆ ಅಂತ ಚಿತ್ರಿಸ್ಕೋಬೇಕು. ನನ್ನ ಕೈಯಲ್ಲಿ ಕಾಫಿ ಕಪ್ ಇದೆ, ಯಾ ಕುಡಿತಾ ಇದ್ದೀನಿ, ಸವಿತಾ ಇದ್ದೀನಿ ಅಂದ್ರೆ ಆಲ್ರೆಡಿ ನೀವು ಆ ಮನೆಯಲ್ಲಿ ಇದ್ದೀರಾ. ಸಿ, ಕಲ್ಪನೆಗೂ ನಿಜಕ್ಕೂ ಎರಡೇ. ಕಲ್ಪನೆಲೂ ನಾವು ಅದನ್ನ ನೋಡ್ಬೋದು. ಹಂಗೆ ಲಿಟ್ರಲಿ ವಿವಿಡ್ ಮೆಂಟಲ್ ಪಿಕ್ಚರ್ ಅಂತ ಹೇಳ್ತಾರೆ. ಬಣ್ಣ ಬಣ್ಣ ದೃಶ್ಯಗಳನ್ನು ನಾವು ಸೃಷ್ಟಿಸ್ಕೊಳ್ಬೋದು. ದೇವರ ಆ ಶಕ್ತಿ ಕೊಟ್ಟಿದ್ದಾನೆ. ಅದನ್ನ ನಮ್ಗೇನ್ ಮಾಡ್ತಾ ಇದ್ದೀವಿ, ಅದ್ ಮಾಡ್ಮೇಲೆ ಸಾಧಿಸಿದ್ಮೇಲೆ ಏನ್ ಮಾಡ್ತಾ ಇದ್ದೀವಿ ಆಲ್ರೆಡಿ, ಅದನ್ನ ಈಗಲೇ ಆಗಿದೆ ಅನ್ನೋ ರೀತಿ, ಈಗಲೇ ಆಗೋಗ್ಬಿಟ್ಟಿದೆ. ಮತ್ತೆ ಅದನ್ನ ನಾನು ಆ ಫೀಲಿಂಗ್ ನ ಅನುಭವಿಸ್ತಾ ಇದ್ದೀನಿ. ನಾನು ಅದನ್ನ ಪದೇ ಪದೇ ಚಿತ್ರಿಸ್ಕೊಳ್ಬೇಕು. ಅದು ಮದುವೆದು ಅಷ್ಟೇ. ಮದುವೆ ಆಗ್ತಾ ಇದ್ದೀನಿ, ನಾನು ಒಳ್ಳೆ ಸುಂದರವಾದ ಹುಡುಗ ಸಿಕ್ಕಿದ್ದಾನೆ, ಆ ಪೂಜಾರಿ ನನ್ ಕರೀತಾ ಇದ್ದಾರೆ, ಬೇಗ ಕರ್ಕೊ ಬನ್ನಿ ಹೆಣ್ಣಿಗೆ ಅಂತ ಹೇಳ್ತಾ ಇದ್ದಾರೆ. ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ, ಗಂಡಿರ್ಬೋದು ಹೆಣ್ಣಿರ್ಬೋದು. ಈ ತರ ಒಂದು ಡ್ರೆಸ್ ಹಾಕಿದ್ದೀನಿ, ಸುತ್ತ ಚಪ್ಪರ ಇದೆ, ಎಷ್ಟೋ ನೂರಾರು ಜನ ಸ್ನೇಹಿತರು ಬಂಧು ವರ್ಗದವರಿದ್ದಾರೆ. ಆ ಒಂದು ವಾದ್ಯಗಳ ಘೋಷಣೆ ಕೇಳ್ತಾ ಇದೆ, ತುಂಬಾ ಅದ್ಭುತವಾಗಿದೆ. ನಿಧಾನವಾಗಿ ಬಂದು ನೋಡ್ತೀನಿ ಗಂಡು ಕಡೆ, ಅವನು ತುಂಟು ನಗು ನೋಡ್ತಾನೆ, ಅವನು ಈ ಬಟ್ಟೆ ಹಾಕಿದ್ದಾನೆ, ನಾನು ಈ ಬಟ್ಟೆ ಹಾಕಿದ್ದೀನಿ. ಆಮೇಲೆ ಕೂತ್ಕೊಳ್ಳೋಕೆ ಹೇಳ್ತಾರೆ, ನಾನು ಕೂತ್ಕೋತೀನಿ. ಯಾ ಅವ್ರು ತಾಳಿ ಕಟ್ಟಕ್ಕೆ ಹೇಳ್ತಾನೆ ಅಥವಾ ತಾಳಿ ಕಟ್ಟಿಸ್ಕೊಳಕ್ ಹೇಳ್ತಾರೆ, ಏನೋ ಒಂದು ಹೂಗಳು ಎಕ್ಸ್ಚೇಂಜ್ ಆಗುತ್ತೆ. ಲಿಟ್ರಲಿ ನಾವ್ ಏನ್ ಮಾಡ್ಬೇಕು, ನನ್ ಮದ್ವೆ ಆಗ್ಬೇಕು ಅಂದ್ರೆ ಅದನ್ನ ಮಾಡು. ಕೋಚ್ ಆಗ್ಬೇಕು ಅಂದ್ರೆ ಕೋಚ್ ಆದ್ಮೇಲೆ ಹೆಂಗೆ 2000 ಜನದ ಮುಂದೆ ನಿಂತ್ಕೊಂಡು ನಾನು ಏನ್ ಅವ್ರು ಟ್ರೈನ್ ಮಾಡ್ತಾ ಇದ್ದೀನಿ. ಗಾಡಿ ತಗೋಬೇಕು ಅಂದ್ರೆ ಆ ಬೆನ್ಸೋ ವರ್ನಾನೋ ಹಮ್ಮರೋ ಯಾವ್ದಾದ್ರಲ್ಲಿ ಕೂತ್ಕೊಂಡು ಅದನ್ನ ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದೀನಿ. ಏನ್ ಅಫರ್ಮೇಶನ್ ಮಾಡಿದೀವಿ, ಈಗ ವಿಜುವಲೈಸೇಷನ್ ಲಿಟ್ರಲಿ ಹಾಕ್ಸಿ, ಲೆದರ್ ಸೀಟ್ ಕಲರ್ ಏನು, ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನಿದೆ, ಏನೇನ್ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಕಲ್ಪಿಸ್ಕೋಬೇಕು. ಹಿಂದೆ ಯಾರು ಕೂತಿದ್ದಾರೆ ಫ್ಯಾಮಿಲಿ ಅವರು, ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅವ್ರು ಕೂಡ. ನಾನು ಬೇಗ ಹೋಗು ಸ್ಮೂತ್ ಆಗಿ ಹೋಗು ಅಂತ ಇದ್ದಾರೆ, ಸ್ಪೀಡ್ ಆಗಿ ಓಡಿಸು ಅಂತ ಇದ್ದಾರೆ. ನಾನು ಗಾಡಿ ಹಿಂಗ್ ತಿರುಗಿಸ್ತಾ ಇದ್ದೀನಿ, ಸ್ಮೂತ್ ಆಗಿ ಫೀಲ್ ಆಗ್ತಿದೆ. ದ್ಯಾಟ್ಸ್ ಹೌ ಇಟ್ ಶುಡ್ ಬಿ. ಕ್ಲಿಯರ್? ಆಲ್ರೆಡಿ ಆಗಿದೆ ಅಂತ. ಓಕೆನಾ? ಮತ್ತೆ ಈ ವಿಜುವಲೈಸೇಷನ್ ನೀವು ಅಫರ್ಮೇಶನ್ ಹೇಗೆ ಹೇಳ್ಕೊತೀರಾ, ಅದನ್ನ ಹೇಳ್ಕೊಂಡ್ರೆ ಇನ್ನ ಉತ್ತಮ. ಹಿಂಗಾಗ್ತಿದೆ ಅಂತ ಹೇಳಿ ನೀವು ಅಫರ್ಮೇಶನ್ ಅಲ್ಲಿ ನೀವು ಹೇಳ್ತೀರಾ. ರೈಟ್? ನೆಕ್ಸ್ಟ್, ಇದಕ್ಕೆ ಇನ್ನ ಎಫೆಕ್ಟಿವ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಸೌಂಡ್ಸ್ ಅಥವಾ ಫೀಲಿಂಗ್ಸ್ ನ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಏನ್ ಹೇಳ್ಬೋದು, ಯಾ ನಾನು ಫ್ಯಾಕ್ಟ್ರಿ ಶುರು ಮಾಡ್ತಾ ಇದ್ರೆ ಆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ರೆ ಅದ್ರ ಶಬ್ದ ಮಿಷಿನ್ ಕಟ 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 ಅಂತ ಏನೋ ಹೋಗ್ತಾ ಇರುತ್ತೆ, ಕನ್ವೇರ್ ಬೆಲ್ಟ್ ಹೋಗ್ತಾ ಇರುತ್ತೆ, ಯಾವ್ದೋ ಒಂದು ವಾಹನ ಬರ್ತಾ ಇದೆ, ನಾನು ಅಲ್ಲಿ ಕೂತಿದ್ದೀನಿ, ಈ ಕಡೆಯಿಂದ 10 ಜನ ಕೆಲಸ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾರೆ, ಶಬ್ದ ಕೇಳ್ತಾ ಇದೆ. ಸೌಂಡ್ ಆಡ್ ಮಾಡ್ಬೇಕು. ಅದು ಆ ಏನೋ ಕೋಚಿಂಗ್ ಅಲ್ಲಿ ಜನ ಚಪ್ಪಾಳೆ ತಡ್ತಾರೆ, ಆ ಸೌಂಡ್ ನ ಕೇಳ್ಬೇಕು. ಆ ಸೌಂಡ್ ನ ಲಿಟ್ರಲಿ ಒಂದೊಂದು ಈ ಶಬ್ದ ಹೇಗೆ ಪ್ರೊಡ್ಯೂಸ್ ಆಗುತ್ತೆ. ಹಿಂದೆ ಆ, ಆ, ನಡ್ಕೊಂಡ್ ಬರ್ತಾ ಇದ್ದಾರೆ ಗಂಡ ಅಥವಾ ಹೆಂಡತಿ ನನಗೆ ಐ ಲವ್ ಯು ಅಂತ ಹೇಳಕ್ಕೆ, ಲಿಟ್ರಲಿ ಸೌಂಡ್ ನ ಕೇಳ್ಬೇಕು. ನಡ್ಕೊಂಡ್ ಬರ್ತಾ ಇದ್ದಾರೆ ಅಥವಾ ಸ್ಕ್ರೀನ್ ನ ಸರಿಸಿದ್ದಾರೆ, ಬಾಗ್ಲು ಶಬ್ದ ಬರ್ತಾ ಇದೆ.
ಇನ್ನೂ ಹೆಚ್ಚಾಗಿ ಅವರ ಉಸಿರಿನ ಒಂದು ಸೌಂಡ್ ಕೂಡ ನನಗೆ ಕೇಳಿಸ್ತಾ ಇದೆ. ಈ ಲೆವೆಲ್ ಅಲ್ಲಿ ಮಾಡ್ಬೇಕು, ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಫೀಲಿಂಗ್ಸ್ ಆಲ್ರೆಡಿ ಹೇಳಿದ್ವಿ. ಖುಷಿಯಾಗಿ ನನಗೆ ಅವ್ರು ಬಂದು ನನಗೆ ಸಾರಿ ಕೇಳಿದ್ದು, ಅಥವಾ ಈ ಬಿಸ್ನೆಸ್ ಅಲ್ಲಿ ನನಗೆ ಸಾಲ ತೀರಿಸಿ ಪ್ರಾಫಿಟ್ ಮಾಡಿ ನನಗೆ ಎಷ್ಟು ಚೆನ್ನಾಗಿ ಖುಷಿ ಆಗ್ತಿದೆ, ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಾನು. ನಮ್ಮ ಹೆಂಡತಿ ಮಕ್ಳ ಜೊತೆ ಹಂಚ್ಕೊತಾ ಇದ್ದೀನಿ, ಸ್ನೇಹಿತರ ಜೊತೆ ಹಂಚ್ಕೊತಾ ಇದ್ದೀನಿ, ದೇವ್ರಿಗೆ ಹೋಗಿ ಕಾಯಿ ಹೊಡಿತಾ ಇದ್ದೀನಿ. ಫೀಲಿಂಗ್ ಸಂತೋಷ ಆಗ್ತಾ ಇದೆ. ನನ್ನ ಸಮಸ್ಯೆ ಪರಿಹಾರ ಅಂತಕ್ಕಿಂತ ಪಾಸಿಟಿವ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಇಷ್ಟು ಖುಷಿಯಾಗಿ ಮದುವೆ ಆಗ್ತಾ ಇರ್ಬೋದು, ಅಥವಾ ಕೆಲಸ ಸಿಕ್ಕಿದೆ ನನಗೆ, ಕೆಲಸದಲ್ಲಿ ನನಗೆ ಆಫರ್ ಲೆಟರ್ ಕೊಟ್ಟಿದ್ದಾರೆ, ಆಫರ್ ಲೆಟರ್ ನಲ್ಲಿ ಈ ಅಂಶಗಳಿದಾವೆ, ಮತ್ತೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ಅವ್ರ ಮಾತು ನನಗೆ ಕೇಳಿಸ್ತಾ ಇದೆ. ಯಾ ಈ ರೀತಿ ಡೀಟೇಲ್ ಆಗಿ ಆಲ್ರೆಡಿ ನನಗೆ ಸಿಕ್ಕಿದಾಗ ಏನ್ ಮಾಡ್ತಾ ಇರ್ತೀನಿ, ಅನುಭವಿಸ್ತಾ ಇದ್ದೀನಿ, ಅದನ್ನ ಫೀಲ್ ಮಾಡ್ಬೇಕು. ಓಕೆ, ಕ್ಲಿಯರ್? ಮತ್ತೆ ಯಾವಾಗ ಮಾಡ್ಬೇಕು ಇದನ್ನ? ಯಾವಾಗ ಮಾಡ್ಬೇಕು ಅಂತ ಹೇಳಿದ್ರೆ, ಮಲಗೋಕ್ ಮುಂಚೆ ದಯವಿಟ್ಟು ಇವತ್ತಿಂದ ಯಾರು ನಿಮ್ಗೆ ಬೇಗ ಆಗ್ಬೇಕು, ನಿಮ್ಮ ಗುರಿಗಳು ಈಡೇರ್ಬೇಕು ಅಂದ್ರೆ ಫೋನ್ಗಳನ್ನ ಮಲಗೋಕ್ ಮುಂಚೆ 1 ಅವರ್ ನೋಡ್ಬೇಡಿ. 2 ಅವರ್ ಹೇಳ್ತಾರೆ, ನಂಗೆ ಗೊತ್ತು ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. 1 ಅವರ್ ಅಟ್ಲೀಸ್ಟ್ ನೋಡ್ಬೇಡಿ. ಯಾಕಂದ್ರೆ ಸುಪ್ತ ಮನಸ್ಸು ಮಲಗುವಾಗ ಆಲ್ಫಾ ಸ್ಟೇಟಿಗೆ ಜಾರ್ತಾ ಇರುತ್ತೆ. ಅವಾಗ ನಾವೇನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದು ವೈರಿಂಗ್ ಆಗತ್ತೆ. ಸರಿಯಾದ ಸಮಯ ಅದು, ನಿದ್ದೆ ಇನ್ನೇನ್ ಬರ್ತಾ ಇರುವಾಗ. ಸೊ ಆ ಟೈಮಲ್ಲಿ ನೀವೇನ್ ಗುರಿಗಳು ಓದ್ತಿದ್ದೀರಾ, ಗುರಿಗಳು ಓದ್ತಿರಲ್ಲ, ನೀವು ಬರ್ದಿರೋದು ಅಫರ್ಮೇಶನ್ ಮಾಡ್ತಿರಲ್ಲ, ಅವಾಗ ಮಲಗ್ತಾನೆ ವಿಜುವಲೈಸೇಷನ್ ಮಾಡಬೇಕು. ಆಗ ಎಲ್ಲಾ ಸೂಚನೆಗಳು ಸುಪ್ತ ಮನಸ್ಸಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಇವಾಗ ಕಾನ್ಶಿಯಸ್ ಮೈಂಡ್ಗೆ ಏನು ಗೊತ್ತಾಗ್ತಲ್ಲ, ಜಾಗೃತ ಮನಸ್ಸು ಅದು ನಿದ್ದೆಗೆ ಜಾರ್ತಾ ಇರೋದ್ರಿಂದ ಅಡ್ಡಿಪಡಿಸಲ್ಲ. ನೀವೇನ್ ಅನ್ಕೊಂಡ್ರು ಅದು ನಿಜ ಅಂತ ಬಿಟ್ಬಿಡುತ್ತೆ, ವ್ಯಾಲಿಡೇಟ್ ಮಾಡಲ್ಲ, ನಮ್ಮ ರೀಸನಿಂಗ್ ಕೇಳಲ್ಲ, ಇದು ಸಾಧ್ಯನಾ ಇಲ್ಲ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ನ ಡಿಮೋಟಿವೇಟ್ ಮಾಡಲ್ಲ. ಆ ಸಮಯದಲ್ಲಿ ಯಾವಾಗ ನಿದ್ದೆ ಮಾಡಕ್ಕೆ ಇನ್ನೇನ್ ನಿದ್ದೆಗೆ ಜಾರ್ತಾ ಇದೀವಿ ನಾವು, ಆವಾಗ ಬೇಗ ಆಗುತ್ತೆ ಡೇ ಟೈಮಲ್ಲಿ ಓದೋದಕ್ಕಿಂತ. ಮತ್ತೆ ಬೆಳಿಗ್ಗೆ ಎದ್ದಾಗ್ಲೂ ನಾವು 10 ನಿಮಿಷಗಳ ಕಾಲ ಆಲ್ಫಾ ಸ್ಟೇಟ್ ಅಲ್ಲೇ ಇರ್ತೀವಿ. ಅದಕ್ಕೆ ನಮ್ಗೆ ಹಿಂದಿನ ಕಾಲದಲ್ಲಿ ಜನ, ನಮ್ಮ ಪೂರ್ವಿಕರು ಎದ್ದಾಗ ಪ್ರಾರ್ಥನೆ ಮಾಡು, ಕೃತಜ್ಞತೆ ಹೇಳು, ಕರಾಗ್ರೆ ವಸತೆ ಲಕ್ಷ್ಮಿಯಿಂದ ಹಿಡಿದು ಏನೇನು ಎಲ್ಲ ಹೇಳಿಸ್ತಾರೆ. ಯಾಕಂದ್ರೆ ಇಂಟೆನ್ಷನ್ ಸೆಟ್ ಮಾಡಕ್ಕೆ, ಆ ದಿನ ನಮಗೆ ಬೇಕಾಗಿರುವಂತಹ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸನ ತುಂಬೋದಕ್ಕೆ. ಸೊ ಈ ಟೈಮು ಯಾಕೆ ತುಂಬುತ್ತೆ ಅಂತ ಹೇಳಿದ್ರೆ, ಅವಾಗ ಎಫೆಕ್ಟಿವ್ ಅಂದ್ರೆ ಸುಪ್ತ ಮನಸ್ಸಿಗೆ ಡೈರೆಕ್ಟ್ ಎಂಟ್ರಿ. ಅವಾಗ್ಲೂ ಅದನ್ನ ಮಾಡಬೇಕು. ಕೂತ್ಕೊಂಡ್ಬಿಟ್ಟು ಇದೆಲ್ಲ ಪ್ರಾರ್ಥನೆ ಮಾಡಿ, ನಾನೇನ್ ಮಾಡ್ತಾ ಇದ್ದೀನಿ, ನಾನು ಏನ್ ಆಗ್ತಾ ಇದ್ದೀನಿ, ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ಅಂತ ಅದು ಈ ಒಂದೊಂದು ಪಿಕ್ಚರ್ ಕೂಡ ನೆನಪಿಸ್ಕೋಬೇಕು. ಕ್ಲಿಯರ್? ಅದ್ರ ಜೊತೆಗೆ ಇಮೇಜಸ್ ಯಾ ನೆನ್ಸ್ಕೋಬೇಕು. ನೆಕ್ಸ್ಟ್, ವಿಜುವಲೈಸೇಷನ್ ವರ್ಕ್ಸ್. ಪೀಟರ್ ವಾದ್ಮೀರ್ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಒಲಿಂಪಿಕ್ ಅಲ್ಲಿ ಜಿಮ್ನಾಸ್ಟಿಕ್ ಮಾಡ್ತಾ ಇರ್ತಾರೆ, ಇವರಿಬ್ರು ಅಮೆರಿಕಾನ ಕಂಟೆಸ್ಟ್ ಮಾಡ್ತಾ ಇರ್ತಾರೆ. ಅಮೆರಿಕಾಗೆ ಅವರು ಏನ್ ವಿಜುವಲೈಸ್ ಮಾಡ್ತಾರೆ ಅಂದ್ರೆ, ಜಿಮ್ನಾಸ್ಟಿಕ್ ಅಲ್ಲಿ ಅವ್ನಿಗೆ ಹೇಳೋದು, ಇವ್ನಿಗೆ ಹೇಳೋದು, ಇಬ್ರು ಅಲ್ಲಿ ಏನ್ ಲಿಟ್ರಲಿ ನಡೆಯುತ್ತೆ ಫೈನಲ್ಸ್ ಅಲ್ಲಿ, ಅದನ್ನ ಅವರು ರಿಪ್ಲಿಕೇಟ್ ಮಾಡ್ತಾರೆ ಅಥವಾ ಅನುಕರಣೆ ಮಾಡ್ತಾರೆ. ಪೀಟರ್ ವ್ಲಾದಿಮಿರ್ ಹೇಳ್ತಾನೆ, ಈಗ ಟೀಮ್ ಡಾಗ್ರೇಟ್ ಬಂದು ಪ್ರದರ್ಶನ ಕೊಡ್ತಾರೆ ಅಂತ ಹೇಳೋದು, ಮತ್ತೆ ಗ್ರೀನ್ ಲೈಟ್ ಬರೋದು, ಗ್ರೀನ್ ಲೈಟ್ ಬಂದ್ಮೇಲೆ ಇವರೆಲ್ಲ ಮಾಡಿ ಪ್ರದರ್ಶನ ಕೊಟ್ಟ ಮೇಲೆ ಎಕ್ಸಲೆಂಟ್ ಆಗಿ ಮಾಡಿದೀರಾ, ನಿಮ್ ಮಾರ್ಕ್ಸ್ ಇಷ್ಟು ಅಂತ ಹೇಳೋದು, ಅದು ಅವ್ನ ಕಿವಿಗೆ ಹೋಗೋದು. ಇದೆಲ್ಲ 2 ವರ್ಷ ಅವರು ಮಾಡ್ತಾರೆ ವಿಜುವಲೈಸೇಷನ್ ಟೆಕ್ನಿಕ್. ವ್ಲಾದಿಮಿರ್ ಇವ್ರಿಗೆ ಹೇಳ್ತಾರೆ, ಟಿಮ್ ಡಾಗ್ರೇಟ್ ಇವ್ರಿಗೆ ಹೇಳ್ತಾರೆ. ಅದರಲ್ಲೂ ಚೈನಾನೇ ಬರುತ್ತೆ ಫೈನಲ್ಸ್ ಅಲ್ಲಿ. ಚೈನಾ ಅವಾಗ ತುಂಬಾ ಸ್ಟ್ರಾಂಗ್, ಜಿಮ್ನಾಸ್ಟಿಕ್ ಅಲ್ಲಿ ಯಾರು ಬೀಟ್ ಮಾಡಲ್ಲ. ಕನಸು ಅವ್ರನ್ನ ಬೀಟ್ ಮಾಡ್ಬೇಕಂದ್ರೆ, ಅವ್ರನ್ನ ನಾವು ಬೀಟ್ ಮಾಡ್ಬೇಕು ಅಂತ ಹೇಳಿ ಅದನ್ನೇ ಊಹಿಸ್ಕೋತಾರೆ. ಮೆಡಲ್ ಹಾಕೊಳ್ಳೋ ತರ, ಫಸ್ಟ್ ಪ್ಲೇಸ್ ಅಲ್ಲಿ ಇರೋ ತರ, ಇವರ ರಾಷ್ಟ್ರ ಧ್ವಜ ಮೇಲೆ ಇರೋ ತರ ಫೀಲ್ ಮಾಡ್ತಾರೆ ಜನ, ಚಪ್ಪಾಳಿ ಹೊಡೆಯೋ ತರ, ಎನ್ಕರೇಜ್ ಮಾಡೋ ತರ, ಹೆಮ್ಮೆ ಆಗೋ ತರ, ಒಂದು ದೇಶಕ್ಕೆ ಒಂದು ಹೆಮ್ಮೆನ ತಂದು ಕೊಟ್ಟಿರೋ ತರ, ಈ ತರ ಫೀಲಿಂಗ್ಸ್ ಬಂತು, ಸೌಂಡು ಬಂತು, ಕಲರು ಬಂತು, ಇಮೇಜು ಬಂತು, ಎಲ್ಲ ಮಾಡ್ತಾರೆ. ಅದರ ಪರಿಣಾಮ ಅವತ್ತೊಂದು ದಿನ ಫೈನಲ್ಸ್ ಅಲ್ಲಿ ಚೈನಾದವರೇ ಬರ್ತಾರೆ ಒಲಿಂಪಿಕ್ ಅಲ್ಲಿ. ಬಟ್ ಆತ ಪರ್ಫಾರ್ಮ್ ಮಾಡಕ್ ಹೋದಾಗ ಒಂದು ಪ್ರೆಷರ್ ಇರುತ್ತೆ, ಏನಂದ್ರೆ ಈ ಮೆಡಲ್ ತಗೊಳ್ಳೇಬೇಕು, US ಗೆ ತುಂಬಾ ಮುಖ್ಯ ಇದು. ಬೇರೆ ಬೇರೆ ವಿಭಾಗಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಇದು ನಾನು ಗೋಲ್ಡ್ ತಂದ್ರೇನೆ ನಮ್ಮ ದೇಶಕ್ಕೊಂದು ಮರ್ಯಾದೆ ಅನ್ನೋ ಒಂದು ಪ್ರೆಷರ್ ಇರುತ್ತೆ. ಅವಾಗ ಆತ ಅಳ್ಕೊಂತಾನೆ, ಅವನಿಗವನೇ, ಇಲ್ಲ ನಾನು ಇದನ್ನೆಲ್ಲ ಮರಿತೀನಿ,
ಕೇವಲ ನಾನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ಥರ ಪ್ರಾಕ್ಟೀಸ್ ಮಾಡ್ತೇನೆ. ನಾನೇನು ನೂರಾರು ಬಾರಿ ಸಾವಿರಾರು ಬಾರಿ ಒಂದು ಎಕ್ಸಸೈಸ್ ಮಾಡಿದ್ದೆ, ಜಿಮ್ನಾಸ್ಟಿಕ್ ಒಂದು ಆಕ್ಟಿವಿಟಿ ಅಥವಾ ಆಕ್ಷನ್ ಮಾಡಿ ಅದನ್ನ ಇಲ್ಲೂ ಮಾಡ್ತೀನಿ ಅಂತೇಳಿ ಮಾಡ್ತಾರೆ. ಅದೇ ರೀತಿ ಕೇಳ್ತಾ ಹೋಗುತ್ತೆ. ನಿನ್ ಫ್ರೆಂಡ್ ಹೇಳೋ ತರ ಅವ್ರು ಹೇಳ್ತಾರೆ ನಿನ್ ಸಮಯ ಶುರು ಅನ್ನೋದು ಕೇಳ್ತಾ ಹೋಗುತ್ತೆ. ಈ ಗ್ರೀನ್ ಲೈಟ್ ಬರುತ್ತೆ, ಅದು ಕೇಳ್ತಾ ಹೋಗುತ್ತೆ. ಅವನು ಕೇವಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಗೆ ಹೋಗ್ತಾನೆ. ಎಲ್ಲ ಮರೆತು ಬಿಡ್ತಾನೆ, ಪರ್ಫಾರ್ಮ್ ಮಾಡಕ್ ಸಾಧ್ಯ ಆಗತ್ತೆ. ಮತ್ತೆ ಅವರಿಬ್ಬರು ಗೋಲ್ಡ್ ನ ಗೆಲ್ತಾರೆ. ಸೊ ದಿಸ್ ಇಸ್ ದ ಪವರ್ ಆಫ್ ವಿಜುವಲೈಸೇಷನ್. ಅವಾಗ ಹಾರ್ವರ್ಡ್ ಸಿಟಿಲಲ್ಲೂ ಅದೇ ಹೇಳಿದ್ದಾರೆ. ಏನು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯುವಾಗ ಮುಂಚೆನೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೆದ್ಬಿಟ್ಟು ಮಾರ್ಕ್ಸ್ ಬರೋ ತರ, ಅಲ್ಲಿ ಒಳ್ಳೆ ಪ್ರಶ್ನೆಗಳು ಬರೋ ತರ, ಅದಕ್ಕೆ ಅತ್ಯುತ್ತಮವಾದ ರೀತಿಯಲ್ಲಿ ಉತ್ತರನ ಬರೆಯೋ ತರ ಆ ವಿಜುವಲೈಸೇಷನ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಯಾರಿಗೆ ವಿಜುವಲೈಸೇಷನ್ ಟೆಕ್ನಿಕ್ ಹೇಳ್ಕೊಡ್ತಾರೆ, 100 ಜನದಲ್ಲಿ 50 ಜನಕ್ಕೆ ಟೆಕ್ನಿಕ್ ಹೇಳ್ಕೊಡ್ತಾರೆ, 50 ಜನಕ್ಕೆ ಹೇಳ್ಕೊಡಲ್ಲ. ಇವರ ಮಾರ್ಕ್ಸ್ ಕಡಿಮೆ ಓದಿದ್ರು ಸಹಿತ ಇವರಿಗಿಂತ 40% ಜಾಸ್ತಿ ಆಗುತ್ತೆ. ಓಕೆ, ದೀಸ್ ಆರ್ ಆಲ್ ಪ್ಯೂರ್ ಸೈನ್ಸ್ ಫ್ರೆಂಡ್ಸ್, ಪ್ಯೂರ್ ಸೈನ್ಸ್, ಮ್ಯಾಜಿಕ್ ಅಲ್ಲ. ಓಕೆ, ಸೊ ಆಮೇಲೆ ಹೇಗ್ ಮಾಡ್ಬೋದು ವಿಜುವಲೈಸೇಷನ್ ಅಂತ ಹೇಳಿದ್ರೆ, ಯು ಕ್ಯಾನ್ ಪ್ರಿಂಟ್ ಮಾಡ್ಬೋದು ಪಿಕ್ಚರ್ಸ್ನ. ನಿಮ್ಗೆ ಬೇಕಾಗಿರೋ ಕಾರ್ನ ಫೋಟೋ ತೆಗೆದು ಪ್ರಿಂಟ್ ಮಾಡಿ ಇಟ್ಕೋಬಹುದು, ಎಲ್ಲಾರು ಅಂಟಿಸ್ಕೋಬಹುದು. ಟೂರ್ಗೆ ಹೋಗ್ಬೇಕು ಅಂದ್ರೆ ನಾನು ಗ್ರೀಕ್ ಹೋಗ್ಬೇಕಾ, ಕಾಶ್ಮೀರ್ಗೆ ಹೋಗ್ಬೇಕಾ? ಓಕೆ, ಕಾಶ್ಮೀರ್ ಇವಾಗ ಬೇಡ ಸದ್ಯಕ್ಕೆ. ಈಸ್ಟ್ ಸಿಕ್ಕಿಮು ಅಥವಾ ರಾಜಸ್ಥಾನ ಬೇಡ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಎಲ್ಲರೂ ಕನ್ಯಾಕುಮಾರಿ ಏನೋ ಒಂದು ಸ್ಥಳಕ್ಕೆ ಹೋಗ್ಬೇಕು, ಅದ್ರದ್ದು ಫೋಟೋ ತೆಗೆದು ಇಟ್ಕೋಬೇಕು. ಮತ್ತೆ ಚೆಕ್ನ ಬರೆದು ಇಟ್ಕೋಬೇಕು. ನಿಮ್ಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಗಳಿಸ್ತಾ ಇದ್ದೀರಾ, ಸ್ವತಃ ನೀವೇ ಒಂದು ಚೆಕ್ ಮಾಡ್ಕೋಬೇಕು. ಸೆಲ್ಫ್ ಚೆಕ್ನ ಬರೆದು 1 ಕೋಟಿನೋ 10 ಕೋಟಿನೋ ಹಾಕಿ ಆ ಡೇಟ್ ಹಾಕಿ ಇಟ್ಕೊಂಡು ಪದೇ ಪದೇ ನೋಡ್ಬೇಕು ಅಂತ ಒಂದ್ ಕಡೆ ಅಂಟಿಸ್ಕೋಬೇಕು. ಅದನ್ನ ವಿಷನ್ ಬೋರ್ಡ್ ಮಾಡ್ಬೇಕು. ಗೋಲ್ಸ್ ಬುಕ್ ಅಲ್ಲಿ ಹೆಂಗು ಬರ್ದಿರ್ತೀರಾ, ಪದೇ ಪದೇ ನೋಡ್ತಾ ಇರ್ಬೇಕು. ನಮ್ಮ ಸುಪ್ತ ಮನಸ್ಸಿಗೆ ಸಿಗ್ನಲ್ ಕೊಡ್ತಾ ಇರಬೇಕು. ಪದೇ ಪದೇ ನೋಡಿದಾಗ ವಿಜುವಲೈಸೇಷನ್ ಅಂದ್ರೆ ನೋಡೋದು, ವಿಷನ್ ಇಂದ ಅದನ್ನ ನೆನೆಸ್ಕೊಳ್ತಾ ಇರೋದು. ಎಲ್ಲ ಒಂದ್ ಕಡೆ ನಾನು ಹಾದು ಹೋಗೋ ಕಡೆ ಮನೆಯಲ್ಲಿ ಗೋಡೆನಲ್ಲಿ ಅಂಟಿಸಿದಾಗ ಪದೇ ಪದೇ ಕಾಣಿಸ್ತಾ ಇದ್ದಾಗ ಅದರ ಪರಿಣಾಮ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ಇರುತ್ತೆ, ಕಾಣಿಸ್ತಾ ಇದೆಯಾ? 1-2 ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಇಟ್ ಲುಕ್ಸ್ ಲೈಕ್ ದಿಸ್. ಸಕ್ಸಸ್ ಅಂದ್ರೆ ಏನು? ನನ್ನ ಐಡಿಯಲ್ ಬಾಡಿ, ಎಕ್ಸರ್ಸೈಸ್ ಮಾಡೋ ಎಷ್ಟು ಸ್ಲಿಮ್ ಆಗಿರ್ತೀನಿ ಅಂತ ಯಾವ್ದೋ ಒಂದು ಫೋಟೋ ಹಾಕೊಳ್ಳೋದು, ಅಥವಾ ಚಿಕ್ಕ ವಯಸ್ಸಿದೆ ನಮ್ದು ಹಾಕೊಳ್ಳೋದು, ಹುಡುಗಾಗಿದ್ದಾಗಿರ್ತೀನಲ್ಲ ಚಿಲ್ದೆ ಇರೋದು ಅದನ್ನ ಹಾಕೋಬಹುದು. ರಿಚ್ ಅಂದ್ರೆ ಯಾವ ರೀತಿ ನಾನು ರಿಚ್ ಆಗ್ಬಹುದು, ಒಂದು ಬಿಲ್ಡಿಂಗ್ ಈ ತರ ನನ್ನ ಕನಸಿನ ಮನೇನ ಗೂಗಲ್ ಮಾಡಿ ಒಂದು ಫೋಟೋ ತಗೊಂಡು ಹಾಕಿ, ನಾನು ಏನೋ ವಿನ್ ಆಗ್ತೀನಿ ಆಫೀಸಲ್ಲಿ, ಫ್ಯಾಮಿಲಿ ಯಾವ ತರ ಖುಷಿಯಾಗಿರ್ತೀನಿ, ಮದುವೆ ಆಗ್ತೀನಿ, ಪ್ರೀತಿ ಇರುತ್ತೆ, ಸಂಬಂಧಿಕರ ಜೊತೆ ಎಲ್ಲ ಚೆನ್ನಾಗಿರ್ತೀನಿ, ಮತ್ತೆ ಹ್ಯಾಪಿನೆಸ್ ಖುಷಿಯಾಗಿ ಹೆಂಗಿರ್ತೀನಿ, ಟ್ರಾವೆಲ್ ಎಲ್ಲೆಲ್ಲಿ ಮಾಡ್ತೀನಿ, ಈ ತರ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿದೆ. ಕೆಲ್ಸದ ಕಡೆ ಏನು, ಫ್ಯಾಮಿಲಿ ಕಡೆ ಏನು, ಸೆಲ್ಫ್ ಕೇರ್ ಹೆಂಗ್ ಮಾಡ್ತೀನಿ ನನ್ನ ಬಗ್ಗೆ, ಹೆಲ್ತ್ ಮತ್ತೆ ಫಿಟ್ನೆಸ್ನ, ಪ್ಯಾಷನ್ ನನ್ಗೆ ಇಷ್ಟ ಇರೋ ವಿಚಾರನ ನಾನು ಹೇಗೆ ಪರ್ಸ್ಯೂ ಮಾಡ್ತೀನಿ, ಆ ಡ್ರಾಯಿಂಗ್ ಇರ್ಬೋದು, ಸಂಗೀತ ಇರ್ಬೋದು, ಯಾ ಮಂಡಲ ಡ್ರಾಯಿಂಗ್ ಏನೋ ಒಂದು ಇರ್ಬೋದು, ರೇಖಿ ಇರ್ಬೋದು, ಕೋಚಿಂಗ್ ಇರ್ಬೋದು. ಹೇಗ್ ಮಾಡಿದಾಗ ಹೇಗ ನಮ್ ಫೋಟೋ ಹಾಕೋಬೇಕು ಇಲ್ಲಿ ಸುತ್ತ. ನಮ್ಗೆ ಇಷ್ಟ ಇರೋ ಫೋಟೋಗಳು ನಮ್ದೇ ಬೇಕು ಅಂತಿಲ್ಲ, ಯಾವ್ದಾದ್ರು ಒಂದು ಫೋಟೋನ ಪ್ರಿಂಟ್ ತಗೊಂಡು ಅಥವಾ ಗೂಗಲ್ ಇಂದ ಸರ್ಚ್ ಮಾಡಿ ಹಾಕಿ ವಿಷನ್ ಬೋರ್ಡ್ ಮಾಡಿ ಇಟ್ಕೋಬೇಕು. ಇದು ಪದೇ ಪದೇ ನೋಡೋದ್ರಿಂದ ನಮ್ಮ ಇಂದ್ರಿಯಗಳು ಜಾಗೃತ ಆಗುತ್ತೆ, ಅಥವಾ ಸುಪ್ತ ಮನಸ್ಸು ಜಾಗೃತ ಆಗುತ್ತೆ, RS ಆಕ್ಟಿವೇಟ್ ಆಗುತ್ತೆ. ನಾವು ಆ ಗುರಿನ ಸಾಧಿಸೋ ಒಂದು ಏನು ಸಂಭವನೀಯತೆ ಹೆಚ್ಚಾಗಿರುತ್ತೆ. ಎಸ್, ಕ್ಲಿಯರ್? ಯಾ, ಐ ಆಮ್ ಕ್ಲೋಸಿಂಗ್ ದಿಸ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಈಗಲೇ ಶುರು ಮಾಡ್ಬೇಕು. ಸ್ಟಾರ್ಟ್ ನಾವು. ಅದಕ್ಕೊಂದು ಟೈಮ್ ಇಡಿ. ಟೈಮ್ ಎಷ್ಟು ಇಡ್ಬೋದು ಅದಕ್ಕೆ ಅಂತ ಬಂದಾಗ ಮಿನಿಮಮ್ 10 to 15 minutes ಇಡ್ಬೋದು. ನಿಧಾನವಾಗಿ ಎಲ್ಲ ವಿವರವಾಗಿ ನಾನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು 20 minutes ಇಡಿ ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಏನದು? ಮೆಡಿಟೇಷನ್ ಮಾಡ್ಬೇಕು ಫಸ್ಟ್. ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಐದರ್ ಬೆಳಿಗ್ಗೆ ಎದ್ದಿದ ತಕ್ಷಣ ಆಲ್ಫಾ ಸ್ಟೇಟ್ ಅಲ್ಲಿ ಇರುವಾಗ ಮಾಡಬಹುದು ವಿಜುವಲೈಸೇಷನ್, ಅಥವಾ ಮಲಗಕ್ಕೆ ಹೋದಾಗ್ಲೂ ಕೂಡ ಮೆಡಿಟೇಟಿವ್ ಸ್ಟೇಟ್ ಅಲ್ಲೇ ಇರ್ತೀವಿ ನಾವು. ಅದಿಲ್ಲದೆ ಬೇರೆ ಟೈಮಲ್ಲಿ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಮ ಬ್ರೈನ್ ವೇವ್ಸ್ ನ ಗಾಮಾ ಇಂದ ಆಲ್ಫಾಕ್ ತಗೊಂಡೋಗ್ಬೇಕು. ಅದಕ್ಕೆ ಮೆಡಿಟೇಷನ್ ಸಹಾಯ ಮಾಡುತ್ತೆ. ಮೆಡಿಟೇಷನ್ ಅದಕ್ಕೆ ಸಹಾಯ ಮಾಡೋದು, ನಮ್ಮ ಮನಸ್ಸನ್ನ ಶಾಂತವಾಗಿ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಳ್ಳುತ್ತೆ, ಬೇಡದಿರೋ ಆಲೋಚನೆಗಳನ್ನ ಬದಿಗೆ ಸರಿಸುತ್ತೆ, ಆಗ ಫೋಕಸ್ ಮಾಡಕ್ ಸುಲಭ ಆಗುತ್ತೆ. ಹಾಗಾಗಿ ಒಂದು 5 ನಿಮಿಷ 10 ನಿಮಿಷ ಮೆಡಿಟೇಷನ್, 10 ನಿಮಿಷ ವಿಜುವಲೈಸೇಷನ್ ನೀವು ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಾಗೆಲ್ಲ ಹೆಚ್ಚು ಬಾರಿ ಮಾಡಿದಷ್ಟು ಹೆಚ್ಚು ಬೇಗ ಫಲಿತಾಂಶ ಸಿಗ್ತಾ ಹೋಗುತ್ತೆ.
ನಿಮ್ಮ ಪರ್ಫೆಕ್ಟ್ ಡೇ ಹೇಗೆ ಇಟ್ಕೋಬೇಕು ಅಂದ್ರೆ 1 ಅವರ್ ಇಟ್ಕೊಂಡು ಎಕ್ಸಸೈಸ್ ಮಾಡ್ಬೋದು. ಎಕ್ಸಸೈಸ್ ಅಲ್ಲಿ ನಿಮ್ದೇನಾದ್ರೂ ಫಿಟ್ನೆಸ್, ಮೆಂಟಲ್ ಅಂಡ್ ಫಿಸಿಕಲ್ ಫಿಟ್ನೆಸ್ ಕೂಡ ಒಂದು ಗೋಲ್ ಆಗಿದ್ರೆ ಇದ್ರೂ ಇಲ್ಲೇ ಇದ್ರು ಐ ಸಜೆಸ್ಟ್ ದಯವಿಟ್ಟು ಎಕ್ಸಸೈಸ್ ಮಾಡಿ. ಅದಕ್ಕೊಂದು 20 ನಿಮಿಷ ಮೀಸಲಾಗಿಡಿ. 20 ರಿಂದ 40 ಅಥವಾ 60 ನಿಮಿಷ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಫಿಸಿಯಾಲಜಿಯಿಂದ ಸೈಕಾಲಜಿ ಅದು ಹೇಗೆ ಅಂತ ಇನ್ನೊಂದು ದಿನ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಮತ್ತೆ 20 ಮಿನಿಟ್ಸ್ ಆಫ್ ರೀಡಿಂಗ್ ಇನ್ಸ್ಪಿರೇಷನಲ್ ಬುಕ್ಸ್ ಜೊತೆಗೆ ವಿಜುವಲೈಸೇಷನ್ 20 ನಿಮಿಷ ಏನ್ ಮಾಡ್ತೀನಿ, ಮೆಡಿಟೇಷನ್ ಅಂಡ್ ವಿಜುವಲೈಸೇಷನ್, ಎಕ್ಸಸೈಸ್ 20 ನಿಮಿಷ ಮಾಡ್ತೀನಿ. ಆಮೇಲೆ ಯಾವ್ದಾದ್ರು ಪುಸ್ತಕಗಳನ್ನ ಓದುವಂಥದ್ದು, ಇನ್ಸ್ಪೈರ್ ಆಗುವಂಥದ್ದು, ಅಥವಾ ನೀವು ವಿಡಿಯೋಗಳು ಕೂಡ ನೋಡ್ಬೋದು. ಯೂಟ್ಯೂಬ್ ಮತ್ತೊಂದಲ್ಲಿ ನಿಮಗೆ ಸ್ಫೂರ್ತಿ ಕೊಡುವಂಥದ್ದು, ಮೋಟಿವೇಟ್ ಮಾಡುವಂಥದ್ದು, ಇನ್ಸ್ಪೈರ್ ಮಾಡುವಂತಹ ಕೆಲವು ಸಾಧಕರು ಆಲ್ರೆಡಿ ಮಾಡಿರೋದನ್ನ ನೋಡಿ ಕಲ್ತ್ಕೊಳ್ಳುವಂಥದ್ದನ್ನ ಮಾಡ್ಬೋದು. ಆದ್ರೆ ದಯವಿಟ್ಟು ಗಮನಿಸಿ, ಸ್ಕ್ರೀನ್ ಟೈಮ್ ಅಗೇನ್ ಮಲಗಕ್ ಮುಂಚೆ ಮಾಡೋ ಹಾಗಿಲ್ಲ. ಕೊನೇ ಕ್ಷಣದಲ್ಲಿ ನಾವೇನ್ ನೋಡ್ತೀವಿ ಮಲಗಕ್ ಮುಂಚೆ ಅದೇ ಗಾಢವಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇವತ್ತಿಗೆ ಯಾರು ಸಾಧನೆ ಮಾಡ್ಬೇಕು ಅಂತಿದ್ದೀರೋ ಅವ್ರು ಕೇವಲ ಗುರಿ ವಿಜುವಲೈಸ್ ಮಾಡ್ತಾ ಹೋಗಿ ನೋಡಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಕೆಲವೇ ದಿನಗಳಲ್ಲಿ. ಟೇಕ್ ಇಟ್ ಎಸ್ ಅ ಚಾಲೆಂಜ್. ಓಕೆ ಓಕೆ ಗೈಸ್, ಕ್ಲಿಯರ್? ಓಕೆ, ಥ್ಯಾಂಕ್ ಯು. ಈಗ ನಾವೇನ್ ಮಾಡ್ತೀವಿ, ಯೋಧ ಘೋಷಣೆ. ರೆಡಿ ಇದ್ದೀರಾ? ಯೋಧರ ಘೋಷಣೆಗೆಲ್ಲ ರೆಡಿ ಇದ್ದೀರಾ? ಆರ್ ಯು ರೆಡಿ? ಓಕೆ. ಓಕೆ, ಥ್ಯಾಂಕ್ ಯು. ಎಲ್ಲ ಓಪನ್ ಮಾಡ್ಕೊಳ್ಳಿ. ನಾನು ಇದನ್ನು ಸ್ಟಾಪ್ ಮಾಡ್ತೀನಿ, ಶೇರ್ ಮಾಡ್ತೀನಿ ಇದನ್ನ. ಅಲ್ಲೈತ್ ನೋಡು ಅಲ್ಲಿ ಇದಕ್ಕೆ ಇವತ್ತಿನ ಹೇಳಿ ಎಕ್ಸರ್ಸೈಸ್ ಏನಿಲ್ಲ ಸರ್. ಸರ್ ಅಲ್ಲ ಸರ್, ಹೇಳಿ. ಸರ್ ಡೌಟ್ ಇದೆ ಇವತ್ತಿನ ಒಂದು ಎಕ್ಸರ್ಸೈಸ್ ಹೇಳಿಲ್ಲ ಸರ್. ಒಂದ್ ನಿಮಿಷ ಒಬ್ಬೊಬ್ರು ಹೇಳಿ, ಮಾತಾಡಿ, ಕನ್ಫ್ಯೂಷನ್ ಆಗುತ್ತೆ. ಕೃಷ್ಣ ಹೇಳಿ. ಸರ್ ಇವತ್ತಿನ ಎಕ್ಸರ್ಸೈಸ್ ಹೇಳಿಲ್ಲ ಸರ್, ಏನ್ ಮಾಡ್ಬೇಕಂತ. ಹಾ, ಎಕ್ಸರ್ಸೈಸ್ ಹೇಳಿಲ್ಲ. ಏನ್ ಹೌದು. ಮಾಡ್ಬೋದು ಅನ್ಸ್ತಾ ಇದೆ ನಿಮ್ಗೀಗ? ಗುಡ್, ಐ ಸರ್, ಐ ಲೈಕ್ ದಟ್. ನಿಮ್ಗಿರೋ ಆಸಕ್ತಿ ವಿಜುವಲೈಸೇಷನ್ ಮಾಡಬೇಕು. ಎಕ್ಸಾಕ್ಟ್ಲಿ. ನಿನ್ನೆ ಗೋಲ್ನ ನಿನ್ನೆ ವಿಜುವಲೈಸ್ ಮಾಡಿದ್ರೆ ಇವತ್ತು ವಿಜುವಲೈಸೇಷನ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾಡಿದೀನಿ ಅಂತ ಹಾಕ್ಬೇಕು. ಎಸ್ ಸರ್, ಕ್ಲಿಯರ್ ಕ್ಲಿಯರ್. ಅಲ್ವಾ? ಇವತ್ತಿಂದ ಈಗಲೇ ಶುರು ಮಾಡ್ಬೇಕು ಅಂತ ಹೇಳೋದು, ಆಮೇಲೆ ಮಾಡೋಣ ಅಲ್ಲ. ಟ್ರೈ ಮಾಡಿ. ಹಾ, ಇನ್ನೊಂದು ಚಾಲೆಂಜ್ ಆಗುತ್ತೆ, ಅದು ಹೇಳಕ್ ಬರ್ತಿದ್ದೆ. ಕೆಲವರಿಗೆ ವಿಜುವಲೈಸ್ ಮಾಡೋದು ತೊಂದರೆ ಆಗುತ್ತೆ, ಕಾಣಿಸಲ್ಲ. ಯಾರಿಗಾರು ಇದೆಯಾ ಆ ಥರ? ಅಂದ್ರೆ ಪ್ರಯತ್ನ ಪಡ್ತಾ ಇರ್ತೀವಿ, ಆ ಕ್ಲಿಯರ್ ಪಿಕ್ಚರ್ಸ್ ಬರ್ತಾ ಇರಲ್ಲ. ಆ ಥರ ಹೌದು ಏನಾದ್ರು ಸರ್, ಸಮಸ್ಯೆ ನನಗಿದೆ ಇದೆ? ಸರ್. ಅದಕ್ಕೆ ಎಕ್ಸಾಕ್ಟ್ಲಿ, ಕುಂತಾದ್ಮೇಲೆ ಅದು ಬರಂಗಿಲ್ಲ ಸರ್, ಬೇರೆ ಥಾಟ್ಸ್ ಬರ್ತಾವ ಸರ್ ಅದು ಬಿಟ್ಟು. ಎಕ್ಸಾಕ್ಟ್ಲಿ. ಸೊ ಅದು ಸಹಜ. ಯಾಕಂದ್ರೆ ಮೊಟ್ಟ ಮೊದಲಿಗೆ ನಾವು ಏನೋ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಸರಿಯಾಗಿ ಪಿಕ್ಚರ್ಸ್ಗಳು ನೆನಪಿಗೆ ಬರಲ್ಲ. ಕ್ಲಿಯರ್ ಆಗಿ ಮೆಂಟಲ್ ಪಿಕ್ಚರ್ ಸಿಗ್ಬೇಕು, ಅಥವಾ ಮಂಜಾಗಿರೋದು, ಅದು ಬಂದರೂ ಹೋಗ್ಬಿಡೋದು, ಅದೆಲ್ಲ ಬರುತ್ತೆ. ಡೋಂಟ್ ವರಿ, ಇಟ್ಸ್ ಕಾಮನ್. ಕಂಟಿನ್ಯೂ ಮಾಡಿ. ಒಂದ್ ಸ್ವಲ್ಪ ದಿನ ಆಗಿದ ತಕ್ಷಣ ಯು ವಿಲ್ ನೋ ದ ಡಿಫರೆನ್ಸ್. ಯಾಕಂದ್ರೆ ನೀವು ಟ್ರೈನ್ ಮಾಡ್ತಾ ಇದ್ದೀರಾ ನಿಮ್ಮ ಮೈಂಡ್ನ, ಅಲ್ವಾ? ಈ ಹಿಂದೆ ಮಾಡದೇ ಇರೋದನ್ನ ನಾವು ಮಾಡ್ತಾ ಇರುವಾಗ ಅದ್ರ ಅರ್ಥ ಏನು? ಅದಕ್ಕೆ ಕಷ್ಟ ಆಗೇ ಆಗುತ್ತೆ. ಯಾವುದೇ ಕೆಲಸ ನಾವು ಮೊದಲು ಮಾಡುವಾಗ ಸಂಚೂರು ಹಿಂದೆ ಮುಂದೆ ಆಗುತ್ತೆ. ಇನ್ನೊಬ್ರು ಇರ್ತಾರೆ ತುಂಬಾ ಚೆನ್ನಾಗಿ ಕನ್ಸು ಕಾಣ್ತಾರೆ. ಓಕೆ, ಸೊ ಕನ್ಸಲ್ಲ ಇದು. ವಿಜುವಲೈಸೇಷನ್ ಇಸ್ ಡಿಫ್ರೆಂಟ್ ಆಗಿದೆ. ಕನ್ಸಲ್ಲ ಹಂಗಾಗಲ್ಲ. ಅದು ಅನ್ಕೊಂತೀವಿ, ಒಂಥರ ಡೋಪಮಿನ್ ಕೊಡುತ್ತೆ, ಖುಷಿ ಕೊಡುತ್ತೆ, ಅಂತ ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ನನ್ಸಾಗಲ್ಲ. ಬಟ್ ನಾವು ಡೀಟೇಲ್ ಆಗಿ ಆ ಕೆಲಸನ ಮಾಡ್ತಾ ಇರ್ತೀವಿ ನಮ್ಮ ಮನಸ್ಸಿನಲ್ಲಿ. ಕಷ್ಟ ಅನ್ಸಿದ್ರು ಮಾಡ್ಬೇಕು. ಕಷ್ಟ ಆಗಲ್ಲ, ಒಂಥರ ಅದು ಬರಲ್ಲ ಪಿಕ್ಚರ್ಸ್, ಟ್ರೈ ಮಾಡಿ, ಕಲ್ಪಿಸ್ಕೊಡಿ. ಎಸ್, ಎಕ್ಸಾಕ್ಟ್ಲಿ ಅನಿತಾ ರಾಜ್ ಅವರು. ಕ್ಲಿಯರ್? ಓಕೆ, ಲೆಟ್ಸ್ ಡು ವಾಟ್ ಯುವರ್ ಡಿಕ್ಲೇಷನ್ ನೌ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸರ್ ಒಂದು ಡೌಟ್ ಇದೆ ಸರ್. ಹೇಳಿ. ಸರ್ ಇವಾಗ ನೀವು ಹೇಳ್ತಾ ಇದ್ರಿ ವಿಜುಲೇಷನ್ ಮಾಡಿ ಅಂತ. ಬಟ್ ಮಾನಸಿಕ ಒತ್ತಡ ಇರೋರು ಅಥವಾ ಮಾನಸಿಕ ಕಾಯಿಲೆಯಲ್ಲಿ ಇರೋರು ಯಾವಾಗ ಅವ್ರು ಕಲ್ಪನಾ ಲೋಕದಲ್ಲೇ ಇರ್ತಾರೆ. ಹಾ. ಅದನ್ನ ನಾವು ಪಾಪ ಅವ್ರು ಏನೋ ಹೇಳ್ತಾರೆ, ನಾನು ಹಂಗ್ ಮಾಡ್ದೆ, ನಾನು ಹಿಂಗಿದ್ದೆ, ನಾನು ಇಷ್ಟು ಸೌಂದರ್ಯವಾಗಿದ್ದೀನಿ ಅಂತ ಏನೇನೋ ಹೇಳ್ತಾ ಇರ್ತಾರೆ. ನಾವ್ ಇದೆಲ್ಲ ಏನೇ ಕಲ್ಪನೆ ಮಾಡ್ಕೋತೀಯಾ, ಇವೆಲ್ಲ ಏನು ಭ್ರಮೆನಲ್ಲಿ ಇರ್ತೀಯಾ ಅಂತ ಹೇಳ್ತೀವಿ. ಒಂದು. ಎರಡನೇದು,
ನಾನೇನೋ ನನ್ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಂತೀನಿ ಯಾರ ಹತ್ರ ಆದ್ರೂನು. ಏ, ನಿಂದು ಓವರ್ ಕಲ್ಪನೆ ಆಗೋಯ್ತಮ್ಮ, ನಿಂದು ಜೀವನಕ್ಕೆ ಅವಶ್ಯಕತೆ ಇಲ್ದಿದ್ದೆಲ್ಲ ಯೋಚನೆ ಮಾಡ್ತೀಯ ಅಂತ ಸಹಜವಾಗಿ ಹೇಳೋಂಥದ್ದು ಇದು. ಎರಡು ರೀತಿಲಿ, ಒಂದು ಮಾನಸಿಕವಾಗಿರೋರು ಕಲ್ಪನೆಯಲ್ಲಿ ಇರ್ತಾರೆ, ನೀವ್ ಹೇಳಿದ್ರಿ ವಿಜುವಲೈಸೇಷನ್ ಮಾಡಿ ಅಂತ. ಆ ಆದ್ರೆ ಅವ್ರು ಮಾಡ್ತಾ ಇರೋದ್ ಪಾಪ ಅದೇ ಆಗಿರ್ತದಲ್ವಾ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಾ ಸರ್. ಈಗ ಅವ್ರು ಯಾಕೆ ಮಾನಸಿಕ ರೋಗಿಯಾಗಿದ್ದಾರೆ ಅಂದ್ರೆ ಆ ಹಾ ಸರ್. ವಿಜುವಲೈಸೇಷನ್ನೇ ಕಾರಣ. ಓಕೆ. ಅವ್ರ ಆ ವಿಜುವಲೈಸೇಷನ್ ಮಾಡಿದಕ್ಕೇನೆ ಆ ರೀತಿ ಆಗಿರೋದು. ಹಾ ನಾನೀಗ ಪೊಲೀಸ್ ಆಫೀಸರ್ ಅನ್ಕೊಂಡ್ಬಿಟ್ರೆ, ಹಾ ನೀವು ನಿಮ್ಯಾನ್ಸ್ಗೆ ಹೋದ್ರೆ ಹಾ ನಾನು ಸರ್. ಪೊಲೀಸ್ ಆಫೀಸರ್ ಅಂತ ವಿಜುವಲೈಸ್ ಮಾಡ್ತಾ ಇರ್ತಾನೆ ಅವನು, ಡ್ರೆಸ್ ಹಾ ಹಾಕೊಂಡು ಹೋಗಿ ಎಲ್ಲರಿಗೂ ಹೇಳೋತರ. ಹೌದು. ಹಾಗಾಗಿ ಅವನು ಪೊಲೀಸ್ ಆಫೀಸರ್ ಆಗ್ಬಿಡ್ತಾನೆ, ಹ್ಮ್ ಅಷ್ಟು ಪವರ್ಫುಲ್. ಸೊ ಹ್ಮ್ ಇನ್ನೊಂದು ವಿಚಾರ ಹೇಳೋದು ಬರ್ತಿದೆ, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಆಗುತ್ತೆ ಫ್ರೆಂಡ್ಸ್. ಹ್ಮ್. ನಾನೇನಾದ್ರೂ ದಿನ ದಿನ ನನಗೆ ನೋವಾಗ್ತಿದೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ದುಃಖ ಆಗುತ್ತೆ, ಬೇರೆಯವ್ರು ಹೇಳೋದು ನನಗೆ ಅವಮಾನ ಆಗುತ್ತೆ ಅಂತ ನಾನು ಪದೇ ಪದೇ ವಿಜುವಲೈಸೇಷನ್ ಮಾಡ್ಕೊಳ್ತಾ ಇದ್ರೆ, ಆ ಘಟನೆಗಳನ್ನ ತರಿಸ್ಕೊಳ್ತಾ ಇದ್ರೆ, ಹಿಂದೆ ನನಗಾಗಿರೋ ಅವಮಾನಗಳು, ಅಥವಾ ನನಗೆ ಆ ಸೋಲು, ಬಿಸ್ನೆಸ್ನಲ್ಲಿ ವೈಫಲ್ಯ, ಅಥವಾ ಆ ಒಂದು 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 ಆಕ್ಸಿಡೆಂಟ್ ಇರ್ಬೋದು, ಏನೋ ಒಂದು ತೊಂದರೆ ರಿಸ್ಕ್ ತಗೊಂಡಿರುವಾಗ ನನಗಾಗಿರುವಂತಹ ವಿಫಲತೆಗಳು, ಇದನ್ನ ನೆನೆಸ್ಕೊತಾ ಇದ್ರೆ ಅದೇ ಆಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್. ಯಾವತ್ತು ನಿಮ್ಗೆ ಅನುಭವ ಬಂದಿರುತ್ತೆ, ನಾವು ಕೂತ್ಕೊಂಡು ಏನ್ ಯೋಚನೆ ಮಾಡ್ತೀವಿ, ತಂದ್ಕೊಳಲ್ವಾ ತಲೆನಲ್ಲಿ? ಅವಾಗ ದುಃಖ ಹೌದು. ಆಗುತ್ತಲ್ಲ ನಮ್ಗೆ, ನಾವೇ ಹಳೆ ಅವಮಾನಗಳು, ನೋವುಗಳು ಎಸ್ ತರಲ್ವಾ? ಸರ್, 100%. ಅದೇ ಕಣ್ಣು ಕಾಣಿಸ್ತಾ ಇರುತ್ತೆ ತಾನೆ ಪಿಕ್ಚರು. ಸೊ ರೀಇನ್ಫೋರ್ಸ್ ಮಾಡ್ತಾ ಇರ್ತೀವಿ, ದಯವಿಟ್ಟು ಅದನ್ನ ಸ್ಟಾಪ್ ಮಾಡ್ಬೇಕು ಇವತ್ತಿಂದ. ಅದು ಬಂದಿದ ತಕ್ಷಣ ಪಾಸಿಟಿವ್ ರಿಪ್ಲೇಸ್. ಅವ್ನು ನನ್ಗೆ ನೋವು ಕೊಟ್ಟವನು ನನ್ ಖುಷಿ ಕೊಡ್ತಾನೆ, ನನಗೆ ಗೌರವಿಸ್ತಾ ಇದ್ದಾನೆ ಅನ್ಬೇಕೀಗ. ಸರ್, ಎರಡು ಅದು ವಿಶೇಷವಾಗಿ ಹೇಳಿ ಸರ್ ನನ್ಗೆ. ಹ್ಮ್ ಮಾನಸಿಕವಾಗಿರೋದು ಅವರು ಥಿಂಕ್ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ, ಮತ್ತೆ ಈ ನಾವೇನಾದ್ರೂ ನಮ್ಮ ಫೀಲಿಂಗ್ಸ್ ನ ನನ್ನ ಫ್ರೆಂಡ್ಸ್ ಹತ್ರ ಆದ್ರೆ, ನೀನ್ ಬರೀ ಕಲ್ಪನೆನೇ ಆಗೋಯ್ತು, ನೀನ್ ಈ ತರ ಕಲ್ಪನೆ ಮಾಡ್ಕೊಂಡೆ ನೀನ್ ಹಿಂಗೆ ಇರೋದು, ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇವೆರಡು ಏನ್ ವ್ಯತ್ಯಾಸ? ಯಾಕೆ ಅವ್ರು ಮಾನಸಿಕವಾಗಿ ಹಿಂಗಾಗಿರ್ತಾರೆ? ಅವ್ರು ಅದರಿಂದ ಅವ್ರ ಕಲ್ಪನೆನೇ ತಾನೇ ಹೇಳೋದು, ಫೀಲಿಂಗ್ಸ್ ತಾನೆ ಅವರು ಮಾಡ್ತಾ ಇರ್ತಾರೆ. ನಾನು ಎಸ್ ಹಿಂಗ್ ಸೌಂದರ್ಯವಾಗಿರ್ಬೇಕು, ನಾನು ಈ ತರನೇ ರೆಡಿ ಆಗ್ಬೇಕು, ನಾನು ಎಕ್ಸಾಕ್ಟ್ಲಿ. ಯಾಕೆ ಕಮ್ಮಿ ಇಲ್ಲ ಅನ್ನೋ ತರ ಇರ್ತಾರೆ. ಅವ್ರಿಗೆ ಅವಕಾಶ ಕೊಡಿ, ಅದೇ ತರ ರೆಡಿ ಆಗ್ತಾರೆ, ಅದೇ ಅದೇ ತರ ತರ ಬಿಹೇವ್ ರೆಡಿ ಮಾಡ್ತಾರೆ. ಆಗಿದ್ದಾರೆ. ಹೌದು. ಎಸ್, ನಾನು CM ಹಾ. ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನೂ ಆಗ್ತಾರೆ, ಅವರು ಮೋದಿನೂ ಹ್ಮ್ ಆಗ್ತಾರೆ. ಹ್ಮ್ ಅಷ್ಟು ಆಳವಾಗಿ ವಿಜುವಲೈಸೇಷನ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಅದೇ ಲೋಕದಲ್ಲಿ ಇರ್ತಾರೆ. ನೋಡಿ, ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳಿದ್ರಿ, ಅಷ್ಟು ಬೇಗ ಅವ್ರು ಚೇಂಜ್ ಆಗ್ಬಿಟ್ಟಿದ್ದಾರೆ, ಆ ವ್ಯಕ್ತಿತ್ವ ಬದಲಾಗ್ಬಿಡುತ್ತೆ. ಹ್ಮ್ ಅದು ನೆಗೆಟಿವ್ ಸೈಡ್ ಆಫ್ ಇಟ್. ಅದೇ ರೀತಿ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಇದೆ. ಪಾಸಿಟಿವ್ ಆಗಿ ವಿಜುವಲೈಸೇಷನ್ ಮಾಡಿದ್ರೆ ಅದ್ರ ಉಲ್ಟಾನೂ ಆಗ್ಬಿಡ್ತೀವಿ. ಒಳ್ಳೆ ಎಕ್ಸಾಂಪಲ್ ತಂದ್ರಿ, ಇದು ಅವಕಾಶ. ಸೊ ಇನ್ನ ಚೆನ್ನಾಗಿ ಅರ್ಥ ಆಗತ್ತೆ ನಮ್ಗೆ. ಸರ್ ನಾವು ಸರ್. ಯಾ ಎನಿವೆ, ಥ್ಯಾಂಕ್ ಯು. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್, ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಅವ್ರು ಯಾವ ತೀವ್ರತೆಯಾಗಿ ಕಲ್ಪಿಸ್ಕೊಂತ ಇದ್ದಾರೆ ಅದೇ ಆಗೋದು. ಅವರು ನಾನು ಹುಚ್ಚಿ ಅಂದ್ರೆ ಹುಚ್ಚಿನೇ, ನಾನು ಬುದ್ಧಿವಂತ ಅಂದ್ರೆ ಬುದ್ಧಿವಂತನೇ. ಅವ್ರಿಗೆ ಹೇಳಿದ್ರೆ ನಾನು ಹುಚ್ಚಿನೇ ಅಲ್ಲ, ನಾನು ಡಿಪ್ರೆಷನ್ ಅಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ನಾರ್ಮಲ್ ಆಗಿ ಇದ್ದೀನಿ ಅಂತಾನೆ ವಾದ ಮಾಡ್ತಾರೆ. ಹುಚ್ಚಿ ಅಂದ್ರೆ ಆತರ ಅಂದ್ರೆ ನಮ್ಗೆ ಹೇಳಿದ ಅವರು ಹೆಲೂಸಿನೇಷನ್, ಭ್ರಮಾಲೋಕದಲ್ಲಿ ಅದ್ ಹಾ ಹಾ ನಡೀತಾ ಇದೆ ಅಂತ ಕಲ್ಪಿಸ್ಕೋತಾರಲ್ಲ, ಅದು ನಡೀತಾ ಇರುತ್ತೆ ಅವ್ರಿಗೆ. ಒಂದ್ಸಲ ಪದೇ ಪದೇ ಚಿತ್ರಣ ತರ್ತಾ ಇರ್ತಾರೆ. ಅದೇನೋ ಅಲಂಕಾರ ಎರಡು ಮಾಡ್ಕೊಳ್ಳೋ ಬಗ್ಗೆ ತರ, ಸರ್, ನೀವು ಎಲ್ಲಾರು ನೀವು ಅವ್ರನ್ನ ಹೊಗಳೋ ತರ, ಚೆನ್ನಾಗಿರೋ ತರ ನೋಡಕ್ಕೆ ಈ ತರ ಕಲ್ಪಿಸ್ಕೊಂತ ಇರೋದ್ರಿಂದ ಲಿಪ್ಸ್ಟಿಕ್ ಹಾಕೊಳ್ಳೋದು, ಕಾಡ್ಗೆ ಹಾಕೊಳ್ಳೋದು, ವಿಚಿತ್ರ ಡ್ರೆಸ್ ಮಾಡ್ಕೊಳ್ಳೋದು, ಬೇರೆಯವ್ರನ್ನ ಆಕರ್ಷಣೆ ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಅಫ್ಕೋರ್ಸ್ ಅದಕ್ಕೆ ಬೇರೆ ಬೇರೆ ಆದ ಏನೋ ರೀಸನ್ ಇರುತ್ತೆ. ಅವ್ರ ಡೀಪ್ ಆಗಿ ಅವರ ಪಾಸ್ಟ್ ಲೈಫ್ ಹೋಗ್ಬೇಕು, ಚೆಕ್ ಮಾಡಬೇಕು ಯಾವ್ದಕ್ಕೋಸ್ಕರ ಅವ್ರ ರೀತಿ ಆಗಿದ್ದಾರೆ ಅಂತ. ಅದು ಡಿಫ್ರೆಂಟ್ ಇಶ್ಯೂ ಆಲ್ ಟುಗೆದರ್. ಬಟ್ ಅವ್ರಿಗೆ ಏನ್ ಆಗ್ತಾ ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಸರ್, ಅದೇ ನಾನು ಹೇಳ್ತಾ ಇರೋದು. ನಾವು ಮಲಗಿದ್ದಾಗ ನೀವು ಕಲ್ಪನೆ ಮಾಡ್ಕೊಂಡು ಫೀಲ್ ಮಾಡಿ ಅಂತಿದ್ದೀರಲ್ಲ, ಅವರು ಹ್ಮ್ ಅದನ್ನೇ ತಾನೇ ಮಾಡ್ತಾ ಇರೋದು. ಅವ್ರಿಗೆ ಯಾಕೆ ಆತರ ಮಾನಸಿಕ ಕಾಯಿಲೆಗೆ ಒಳಗಾಗ್ತಾರೆ? ನಾವು ನಮ್ಗೆ ಈ ತರ ಮಾಡಿದಾಗ ನಾವ್ ಏನೋ ಅಚೀವ್ಮೆಂಟ್ ಮಾಡ್ತೀರಿ ಅಂತ ನೀವ್ ಹೇಳ್ತಾ ಇದ್ರಲ್ಲ, ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳಿದ್ದ ಏನು ಅದ್ರಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸಿಂಪಲ್. ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅವ್ರು ಆಲ್ರೆಡಿ ಆಗ್ಬಿಟ್ಟಿದ್ದಾರೆ, ಅಚೀವ್ ಮಾಡಿ ಆಯ್ತು ಅವರು. ಹ್ಮ್ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಚೀವ್ ಮಾಡ್ತೀರಾ. ಓಕೆ 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 ಓಕೆ. ಆಲ್ರೆಡಿ ಅವ್ರು ಅಚೀವ್ ಮಾಡಾಯ್ತು, ನೋಡಿ ಎಷ್ಟು ಬೇಗ ಅಚೀವ್ ಮಾಡ್ಬಿಟ್ಟಿದ್ದಾರೆ. ಹ್ಮ್ ಇದೇ ಎಕ್ಸರ್ಸೈಸ್ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲದೆ. ಹ್ಮ್ ಕ್ಲಿಯರ್? ಕ್ಲಿಯರ್ ಸರ್. ಇದೇ ಎಕ್ಸರ್ಸೈಸ್ ಮಾಡಿರೋದವರು ಗೊತ್ತಿಲ್ಲದೇನೆ, ಹಾಗಾಗಿ ಅವ್ರ ರಿಸಲ್ಟ್ ಫಲಿತಾಂಶ ಸಿಕ್ಬಿಟ್ಟಿದೆ. ಓಕೆ.
ಅದೇ ಅವ್ರಿಗೆ ಉಲ್ಟಾ ಶುರು ಮಾಡಿದ್ರೆ, ಈಗ ಅವ್ರು ಟ್ರೀಟ್ ಮಾಡಿದ್ರೆ ನಾವು ಟ್ರೀಟ್ ಮಾಡೋದು ಅದೇ ಮಾಡೋದು. ಟ್ರೀಟ್ ಮಾಡ್ತೀವಲ್ಲ ಈ ಪೇಷಂಟ್ಸ್ನ, ಅವಾಗ ಅವ್ರನ್ನ ಹಿಪ್ನೋಟೈಸ್ ಸ್ಟೇಟ್ ಕರ್ಕೊಂಡು ಹೋಗ್ಬಿಟ್ಟು ನೀನ್ ಅದಲ್ಲ ಇದು ಅಂತ ಅವ್ರಿಗೆ ರೀಇನ್ಫೋರ್ಸ್ ಮಾಡ್ತೀವಿ. ಹ್ಮ್ 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 ಅವಾಗ ಅವ್ರನ್ನ ನಾರ್ಮಲ್ ಮನುಷ್ಯ ಅಂತ ಯೋಚನೆ ಮಾಡಕ್ ಶುರು ಮಾಡಿದಾಗ ನಾರ್ಮಲ್ ಮನುಷ್ಯ ಆಗ್ತಾರೆ. ಓಕೆ. ಕ್ಲಿಯರ್? ತುಂಬಾ ತುಂಬಾ ಚೆನ್ನಾಗಿದೆ ಸರ್. ಈ ಲಾಸ್ಟ್ ಮಾತಿದೆಯಲ್ಲ ಇದು ನೋಡಿ, ನಾನು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಅವ್ರು ಆಕ್ಚುಲಿ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರೆ ಹಂಗಾಗಿ ಅವ್ರು ಆತರ ಆಗ್ತಾರೆ. ಸಖತ್ತಾಗಿದೆ ಸರ್ ಇದ್ ಮಾತ್ರ. ಎಕ್ಸಾಕ್ಟ್ಲಿ. ಹ್ಮ್ ಅಷ್ಟು ಹ್ಮ್ ಪವರ್ಫುಲ್ ನಮ್ಮ ಮನ್ಸು. ಅದೇ ಕೇಳೋದು ನಮ್ಗೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ದೊಡ್ಡವರು, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ, ತಥಾಸ್ತು ದೇವತೆಗಳು ಇರ್ತಾರೆ, ಆಗ್ಬಿಡುತ್ತೆ. ಸರ್ ನಾವು ನೋಡಿ ಹಾ ಯಾವ ರೀತಿ ಸರ್. ಹೇಳ್ತೇವೆ, ನಾವು ಅಲರ್ಟ್ ಮಾಡ್ತಾ ಇದ್ರು ಆಗಾಗ. ಒಳ್ಳೇದ್ ಮಾತಾಡು, ಬೇರೆಯವ್ರಿಗೆ ಒಳ್ಳೇದ್ ಮಾಡು. ಹಾ ಎನಿವೆ, ಹೌದು. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಟ್ ಕ್ವಶನ್, ಬಟ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇನ್ನು 3 ನಿಮಿಷ ಇದೆ, ಕಟ್ ಆಗತ್ತೆ. ಏನ್ ಮಾಡೋಣ? ಮೆಡಿಟೇಷನ್ ಯೋಗ ಘೋಷಣೆನ ಯಾವ್ದಾದ್ರು ಒಂದ್ ಇವಾಗ ಮಾಡಕ್ ಸಾಧ್ಯ? ಹಾ ಏನ್ ಮಾಡೋಣ ಫ್ರೆಂಡ್ಸ್? ನೀವೇನ್ ಹೇಳ್ತೀರ ಅದ್ ಮಾಡುವ. ಯೋಗ ಘೋಷಣೆ ಹೇಳ್ಬಿಡಿ ಸರ್. ಯೋಧ ಘೋಷಣೆ. ಓಕೆ, ರೆಡಿ? 1 2 3 ಗೋ. ನಾನು ಒಬ್ಬ ಯೋಧ. ನಾನು ಒಬ್ಬ ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಏನೇ ಆಗ್ಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಕೂಡ ಮಾಡಲು ಸಿದ್ಧನಾಗಿದ್ದೇನೆ. ನಾನೊಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತಿದ್ದೇನೆ. ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ ಇಲ್ಲಿ, ನೀವು ಯೋಧ ಅಂತ ಹೇಳುವಾಗ ಯು ಹ್ಯಾವ್ ಟು ಅಪ್ಲೈ ದಿಸ್ ವಿಜುವಲೈಸೇಷನ್ ಟೆಕ್ನಿಕ್. ಸುಮ್ಮನೆ ಹೇಳ್ಬೇಡಿ ಅದನ್ನ ಓದ್ತಾ ಇದ್ದೀನಿ ಅಲ್ಲ, ಯು ಹ್ಯಾವ್ ಟು ಫೀಲ್ ನೀವು ಯೋಧ ಅಂತ, ಮತ್ತೆ ಆ ಮಾತುಗಳನ್ನ ನೀವು ಮಾಡ್ತಾ ಇದ್ದೀರ ಅಂತ ಊಹಿಸ್ಕೋಬೇಕು. ಅವಾಗ್ಲೇ ಅದರ ಒಂದು ಲಾಭ ಸಿಗೋದು. ಓಕೆ, ನಾನು ಒಬ್ಬ ಯೋಧ. ನಾನು ಏನೇ ನಡೆದು ಸಹ ಯಶಸ್ಸು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ಬೇಗ ಹೋಗ್ತೀನಿ, ಟೈಮ್ ಆಯ್ತು. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೇನೆ ಅನ್ನೋದಿಲ್ಲ, ನಾನು ಮಾಡ್ತೀನಿ ಅಥವಾ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲ ಸಾಧ್ಯ ಇದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಥ್ಯಾಂಕ್ಸ್. ಎಲ್ಲರೂ ಯೋಧರೆ, ನಾನು ಯೋಧನೆ. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್ 1 2 3 ಗೋ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. ಓಕೆ ಫ್ರೆಂಡ್ಸ್, ನಾವು ಅಪರಿಮಿತರೇ. ವಿಜುವಲೈಸೇಷನ್ ಟೆಕ್ನಿಕ್ ಈಗಲೇ ಶುರು ಮಾಡಿ, ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿ, ಯಾರ್ಯಾರು ಮಾಡ್ತಾರೆ ಅದೆಲ್ಲ ಶುರು ಮಾಡಿ. ಅದೇ ಒಂದು ಬದಲಾವಣೆ ಆದ್ರೇನೆ ನಮ್ಗೆ ವಿಭಿನ್ನವಾದಂತ ರಿಸಲ್ಟ್ ಸಿಗೋದು. ಓಕೆ, ಕಣ್ಣು ಮುಚ್ಕೊಳ್ಳಿ. ಮೆಡಿಟೇಷನ್ ನಾನು ಹೇಳ್ತೀನಿ, ಕಟ್ಟಾದ್ರೆ ನೀವು ಕಂಟಿನ್ಯೂ ಮಾಡಿ. ಓಕೆ, ಪ್ಲೀಸ್ ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಎ ಕಂಫರ್ಟಬಲ್ ಪೊಸಿಷನ್. ನಿಮ್ಮ ಉಸಿರಾಟ